ಹೇ ಫ್ರೆಂಡ್ಸ್, ವೆಲ್ಕಮ್ ಒನ್ಸ್ ಅಗೇನ್. ಇವತ್ತು ನಾವು ಅರವಿಂದ್ ಕೇಜ್ರಿವಾಲ್ ಅವ್ರ ಅರೆಸ್ಟ್ ಬಗ್ಗೆ ಮಾತಾಡ್ತೀವಿ. ಲಿಕ್ಕರ್ ಪಾಲಿಸಿ ಸ್ಕ್ಯಾಮ್ ಅಂತ ಏನು ನ್ಯೂಸ್ ಅಲ್ಲಿ ಬರ್ತಾ ಇದೆಯೋ ಅದ್ರ ಬಗ್ಗೆ ಒಂದು ಹೈ ಲೆವೆಲ್ ಡಿಸ್ಕಷನ್ ಮಾಡೋಣ. ಇಂಡಿಯಾದ ಪೊಲಿಟಿಕಲ್ ಸಿಚುವೇಶನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಮತ್ತೆ ಇಂಡಿಯಾದ ಲೀಗಲ್ ಸಿಸ್ಟಮ್ ಅಲ್ಲಿರುವಂಥ ಒಂದು ಚಿಕ್ಕ ಪ್ರಾಬ್ಲಮ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಆದ್ರೆ ಇದನ್ನೆಲ್ಲ ಡಿಸ್ಕಸ್ ಮಾಡುವಾಗ ನಾನು ಯಾವುದಾದ್ರೂ ಒಂದು ಪೊಲಿಟಿಷಿಯನ್ ಮೇಲೆ, ಯಾವುದಾದ್ರೂ ಒಂದು ಪೊಲಿಟಿಕಲ್ ಪಾರ್ಟಿ ಮೇಲೆ, ಯಾವುದಾದ್ರೂ ಒಂದು ಗೌರ್ಮೆಂಟ್ ಆರ್ಗನೈಸೇಷನ್ ಮೇಲೆ, ಇದು ಯಾವುದೇ ವಿಷಯವಾಗಿ ಯಾರ ಬಗ್ಗಾದರೂ ಏನಾದರೂ ಹೇಳಿದ್ರೆ, ಅದೇನಾದರೂ ನೆಗೆಟಿವ್ ಆಗಿದ್ರೆ ಅಥವಾ ಯಾವುದೇ ರೀತಿ ಒಪಿನಿಯನ್ ಆಗಿರ್ಬೋದು, ಅದು ನನ್ನ ಪರ್ಸನಲ್ ಒಪಿನಿಯನ್ ಮಾತ್ರ ಆಗಿರುತ್ತೆ. ಅಂದ್ರೆ ಇದು ಯಾವುದೇ ವಿಷಯದಲ್ಲೂ ನಾನು ಯಾರ ಮೇಲೂ ಎಲಿಗೇಷನ್ ಹಾಕ್ತಾ ಇಲ್ಲ. ಅದು ನನ್ನ ಅನಿಸಿಕೆ ಮತ್ತು ಒಪಿನಿಯನ್ ಮಾತ್ರ ಆಗಿರುತ್ತೆ. ಫಸ್ಟ್ ಪಾರ್ಟಲ್ಲಿ ನಾವು ಇಂಡಿಯನ್ ಲಾಸ್ ಬಗ್ಗೆ ಮಾತಾಡೋಣ. ಎಲ್ಲಾ ಲಾಸ್ ಬಗ್ಗೂ ಅಲ್ಲ, ಆದ್ರೆ ಕೆಲವು ಲಾಸ್ ಇದೆ. ಯಾವುದಾದ್ರೂ ಒಂದು ಡಿಸಿಷನ್ ಬಂದಾಗ, ಯಾರಾದ್ರೂ ಅರೆಸ್ಟ್ ಆದಾಗ, ಯಾರಿಗಾದ್ರೂ ಬೇಲ್ ಸಿಗದೆ ಇರುವಾಗ ನಾವು ಇಮಿಡಿಯೇಟ್ಲಿ ಕನ್ಕ್ಲೂಷನ್ ಬರದೆ ಈ ಲಾಸ್ ಹೇಗಿದೆ, ಹೀಗೆ ಯಾಕಿದೆ, ಮತ್ತು ನಾವು ಅದನ್ನ ಯಾವ ರೀತಿ ಪರ್ಸೀವ್ ಮಾಡಬಹುದು, ಇದ್ರ ಬಗ್ಗೆ ಒಂದ್ ಸ್ವಲ್ಪ ಹೈ ಲೆವೆಲ್ ಇನ್ಫಾರ್ಮೇಶನ್ ನಮ್ಗೆ ಇರಬೇಕಾಗುತ್ತೆ. ಸೆಕೆಂಡ್ ಪಾರ್ಟ್ ಅಲ್ಲಿ ಲಿಕರ್ ಪಾಲಿಸಿ ಸ್ಕ್ಯಾಮ್ ಅಂತ ಏನ್ ಹೇಳ್ತಾರಲ್ಲ, ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಥರ್ಡ್ ಪಾರ್ಟ್ ಅಲ್ಲಿ ಎಲೆಕ್ಟ್ರಲ್ ಬಾಂಡ್ಸ್ ಬಗ್ಗೆ ಟಚ್ ಮಾಡ್ತೀನಿ ಆನ್ ವೆರಿ ಹೈ ಲೆವೆಲ್. ಲಾಸ್ಟ್ ಪಾರ್ಟ್ ಅಲ್ಲಿ ಆಮ್ ಆದ್ಮಿ ಪಾರ್ಟಿ ಮತ್ತೆ ಇವತ್ತಿನ ಪೊಲಿಟಿಕಲ್ ಸಿಚುವೇಶನ್ ಇದ್ರ ಮೇಲೆ ಡಿಸ್ಕಸ್ ಮಾಡ್ಬಿಟ್ಟು ಕನ್ಕ್ಲೂಡ್ ಮಾಡೋಣ. ಸೊ ಇದನ್ನ ಹೇಳ್ತಾ ವಿದೌಟ್ ಫರ್ದರ್ ಅಡು ಲೆಟ್ಸ್ ಸ್ಟಾರ್ಟ್. ಲೀಗಲ್ ಸಿಸ್ಟಮ್ ಅನ್ನೋದು ಒಂದೊಂದು ಕಂಟ್ರಿಗೆ ಒಂದೊಂದು ಥರ ಇರುತ್ತೆ. ಇಂಥ ಲೀಗಲ್ ಸಿಸ್ಟಮ್ ಅಲ್ಲಿ ಎಷ್ಟೊಂದು ವಿಷಯ ತರ್ಕಬದ್ಧವಾಗಿದ್ರೂ ಕೂಡ ಅದು ಯಾವ ದೇಶದ ಲೀಗಲ್ ಸಿಸ್ಟಮ್ ಆಗಿರುತ್ತೋ ಆ ದೇಶದ ಕಲ್ಚರಲ್ ಇನ್ಫ್ಲೂಯೆನ್ಸ್ ಇರುತ್ತೆ. ಆ ದೇಶದ ಬ್ಯಾಕ್ ಗ್ರೌಂಡ್ ಏನಿದೆ, ಮೇಜರ್ ಪ್ರಾಬ್ಲಮ್ಸ್ ಏನಿದೆ, ಯಾರು ತುಂಬಾ ಸಪ್ರೆಸ್ ಆಗಿರ್ತಾರೆ, ಯಾರು ಡಾಮಿನೇಟ್ ಮಾಡ್ತಾ ಇರ್ತಾರೆ, ಯಾರು ಸಿಸ್ಟಮ್ ಅನ್ನ ಈಸಿಯಾಗಿ ಎಕ್ಸ್ಪ್ಲಾಯ್ಟ್ ಮಾಡಬಹುದು, ಯಾರು ಬೇಗ ವಿಕ್ಟಿಮ್ ಆಗಿಬಿಡಬಹುದು, ಇದನ್ನೆಲ್ಲ ಕನ್ಸಿಡರ್ ಮಾಡಿಬಿಟ್ಟು ಕೂಡ ಆ ಲಾ ಅನ್ನ ಫಾರ್ಮುಲೇಟ್ ಮಾಡಿರ್ತಾರೆ. ನಾನೊಂದು 3 ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ವಿಮೆನ್ ಬಗ್ಗೆ, ವಿಮೆನ್ ಹೆರಾಸ್ಮೆಂಟ್ ಆಗಿದ್ದಿರಬಹುದು, ರೇಪ್ ಕೇಸಸ್ ಆಗಿದ್ದಿರಬಹುದು, ಯಾವುದೇ ರೀತಿ ಅಬ್ಯೂಸ್ ಆಗಿದ್ದಿರಬಹುದು. ವಿಮೆನ್ ವಿಷಯ ಬಂದ್ರೆ ನಮ್ಮ ಲಾ ತುಂಬಾ ಸೆನ್ಸಿಟಿವ್ ಆಗಿರುತ್ತೆ. ನಮ್ಗೆ ಲಾ ನೋಡಿದ್ರೆ ವಿಮೆನ್ಗೆ ತುಂಬಾ ಅಡ್ವಾಂಟೇಜ್ ಕೊಟ್ಟಿದೀವಿ ಅಂತ ಅನ್ಸುತ್ತೆ. ಅದಕ್ಕೊಂದು ಕಾರಣ ಇದೆ, ಹಿಸ್ಟಾರಿಕಲ್ ಕಾರಣ ಇರುತ್ತೆ. ಬೈ ಚಾನ್ಸ್ ಏನಾದ್ರೂ ಆ ಲಾ ಸ್ವಲ್ಪ ವೀಕ್ ಆಗಿಬಿಟ್ರೆ ನಮ್ಮ ಸೊಸೈಟಿ ಕಲ್ಚರ್ ಹೇಗಿರುತ್ತೆ ಅಂತ ಹೇಳಿದ್ರೆ ನಾವು ವಿಮೆನ್ ಅನ್ನ ಗ್ರಾಂಟೆಡ್ ಆಗಿ ತಗೋಬಿಡ್ತೀವಿ. ಸೊ ಜನರಲಿ ಇನ್ ಮೋಸ್ಟ್ ಆಫ್ ದ ಸಿಚುವೇಶನ್ಸ್ ಯು ಆರ್ ಇನ್ನಸೆಂಟ್ ಅಂಟಿಲ್ ಪ್ರೂವನ್ ಗಿಲ್ಟಿ ತರ ಇದ್ರೂ ಕೂಡ ಕೆಲವು ಸ್ಪೆಸಿಫಿಕ್ ವಿಷಯದಲ್ಲಿ ಯು ಆರ್ ಗಿಲ್ಟಿ ಅಂಟಿಲ್ ಪ್ರೂವನ್ ಇನ್ನಸೆಂಟ್ ಅನ್ನೋ ತರ ಇರುತ್ತೆ. ಸೊ ಯಾವ್ದಾದ್ರು ಹುಡುಗಿ ನಿಮ್ಮ ಮೇಲೆ ಏನಾದರೂ ಆ ಥರ ಎಲಿಗೇಷನ್ ಹಾಕಿದ್ರೆ ಆ ಕೇಸಿಂದ ನಿಮಗೆ ಬಚಾವಾಗೋದು ತುಂಬಾ ಕಷ್ಟ ಆಗುತ್ತೆ. ಈ ಲಾಸ್ ಇಷ್ಟು ಸ್ಟ್ರಿಕ್ಟ್ ಆಗಿರೋದ್ರಲ್ಲಿ ಏನೂ ತಪ್ಪಿಲ್ಲ. ಗಂಡಸರಿಗೆ ಈ ವಿಮೆನ್ ಮೇಲೆ ಅಟ್ಯಾಕ್ ಮಾಡುವಂತ ಥಾಟ್ ಬಂದರೂ ಕೂಡ ಈ ಸಹವಾಸನೆ ಬೇಡ ಅನ್ನುವಂತ ಫೀಲಿಂಗ್ ಬರಬೇಕು, ಅಷ್ಟೊಂದು ಸ್ಟ್ರಾಂಗ್ ಆಗಿದೆ. ಈ ಕೆಲವು ಸೆಲೆಬ್ರಿಟಿ ಸಿಚುವೇಶನ್ ಅಲ್ಲಿ, ಸಿಟಿಯಲ್ಲಿ ಕೆಲವು ಕೇಸಸ್ ಆಗಿರ್ಬೋದು, ಇದನ್ನ ಎಕ್ಸ್ಪ್ಲಾಯ್ಟ್ ಕೂಡ ಮಾಡ್ತಾರೆ. ಎಕ್ಸ್ಪ್ಲಾಯ್ಟ್ ಮಾಡಿದಾಗ ನಮ್ಗೆ ತುಂಬಾ ಬೇಜಾರು ಕೂಡ ಆಗುತ್ತೆ. ಗಂಡಸರು ವಿಕ್ಟಿಮ್ಸ್ ಆಗ್ತಾರೆ. ಬಟ್ ದೀಸ್ ಕೇಸಸ್ ಆರ್ ರೇರ್. SC/ST ಅವ್ರ ಮೇಲೆ ತುಂಬಾ ದೌರ್ಜನ್ಯ ಆಗ್ತಾ ಇರುತ್ತೆ. ಅವ್ರ ಹೆಲ್ಪ್ಗೆ ಒಂದು ಸ್ಟ್ರಾಂಗ್ ಲಾ ಇರೋದು ತುಂಬಾ ಇಂಪಾರ್ಟೆಂಟ್. ಸಮಾಜದಲ್ಲಿ ಡಾಮಿನೆಂಟ್ ಆಗಿರುವಂತಹ ಜನರಿಗೆ ಆ ಲಾ ನೋಡ್ಕೊಂಡು ಸ್ವಲ್ಪ ಭಯ ಆಗಬೇಕು. ಸಪ್ರೆಸ್ ಮಾಡಬಾರ್ದು, ಡಾಮಿನೇಟ್ ಮಾಡಬಾರ್ದು, ಅಬ್ಯೂಸ್ ಮಾಡಬಾರ್ದು. ಆ ಥರ ಥಾಟ್ ಬಂದ್ರೆ ಅವ್ರಿಗೆ ಭಯ ಆಗಬೇಕು. ಸೊ ಆ ಥರ ಲಾ ಇರೋದು ಒಳ್ಳೇದು. ಅದ್ರ ಕೆಲವು ರೇರ್ ಕೇಸಸ್ ಅಲ್ಲಿ ಅದನ್ನ ಎಕ್ಸ್ಪ್ಲಾಯ್ಟ್ ಕೂಡ ಮಾಡಲಾಗುತ್ತೆ. ಅದೇ ತರ ಮನಿ ಲಾಂಡ್ರಿಂಗ್ ಕೇಸ್ ಇಂಡಿಯಾದಲ್ಲಿ ಕೇರೆ ಇಲ್ಲದೆ ಇರೋ ತರ ಮನಿ ಲಾಂಡ್ರಿಂಗ್ ಆಗ್ತಾ ಇರುತ್ತೆ. ಕೆಲವು ಹೈ ಲೆವೆಲ್ ಆಗ್ಬಹುದು, ಕೆಲವು ಲೋ ಲೆವೆಲ್ ಅಲ್ಲಿ ಆಗ್ಬಹುದು. ಅದ್ರ ಮನಿ ಲಾಂಡ್ರಿಂಗ್ ಅನ್ನೋದು ತುಂಬಾ ಕಾಮನ್. ಸೊ ಇದನ್ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಒಂದು ಸ್ಟ್ರಾಂಗ್ ಲಾ ಇರೋದು ಕೂಡ ಇಂಪಾರ್ಟೆಂಟ್. ಈ ತರ ಸ್ಪೆಷಲ್ ಲಾಸ್ ಇರುತ್ತಲ್ಲ, ಅದೇ ತರ ಮನಿ ಲಾಂಡ್ರಿಂಗ್ ಕೇಸ್ ಅಲ್ಲೂ ಕೂಡ ಇನ್ನಸೆಂಟ್ ಅಂಟಿಲ್ ಪ್ರೂವನ್ ಗಿಲ್ಟಿ ಇರೋದಿಲ್ಲ. ಒಂದ್ ರೀತಿಲಿ ಗಿಲ್ಟಿ ಅಂಟಿಲ್ ಪ್ರೂವನ್ ಇನ್ನಸೆಂಟ್ ತರ ಆಗ್ಬಿಡುತ್ತೆ. ಇನ್ವೆಸ್ಟಿಗೇಷನ್ ಏಜೆನ್ಸಿ ಇರುತ್ತಲ್ಲ, ಅವರಿಗೊಂದು ಚಿಕ್ಕ ಲಿಂಕ್ ಸಿಕ್ಕಿದ್ರು ಕೂಡ ನಿಜವಾಗ್ಲೂ ಆ ಮನುಷ್ಯನಿಗೆ ಸಂಬಂಧ ಇರಬೇಕು ಅಂತ ಇಲ್ಲ. ಅದ್ರ ಒಂದು ಚಿಕ್ಕ ಲಿಂಕ್ ತೋರಿಸಿದ್ರೆ ಸಾಕು. ಇನ್ನೊಬ್ಬ ತುಂಬಾ ಇನ್ಫ್ಲೂಯೆನ್ಷಿಯಲ್ ಮನುಷ್ಯ, ಇವನಿಗೆ ಏನಾದ್ರು ಬೈಲ್ ಸಿಕ್ಕಿದ್ರೆ ಅವ್ನ್ ವಿಟ್ನೆಸ್ ನ ಇನ್ಫ್ಲೂಯೆನ್ಸ್ ಮಾಡಬಹುದು, ಅವ್ನ್ ಸಿಸ್ಟಮ್ ನ ಇನ್ಫ್ಲೂಯೆನ್ಸ್ ಮಾಡಬಹುದು. ಈ ತರ ಒಂದು ಕಾರಣ ಕೊಟ್ಬಿಟ್ಟು ಅವನಿಗೆ ಬೇಲ್ ಕೊಡಬೇಡ ಅಂತ ಹೇಳಿದ್ರೆ ಆ ಮನುಷ್ಯನಿಗೆ ಬೇಲ್ ಸಿಗೋದಿಲ್ಲ. PMLA ಕೇಸಸ್ ಅಂತೀವಿ ನಾವು. ನಮ್ಮಲ್ಲಿ ಒಂದು ಲೀಗಲ್ ಸಿಸ್ಟಮ್ ಇದೆ, ಅದು ಒಳ್ಳೆ ಇಂಟೆನ್ಷನ್ ಇಂದ ಮಾಡಿರೋದು. ಅದರಿಂದ ನೆಗೆಟಿವ್ ಎಲಿಮೆಂಟ್ಸ್ ಆಫ್ ಸೊಸೈಟಿಗೆ ಭಯ ಇರುತ್ತೆ. ಆದ್ರೆ ಕೆಲವು ಕೇಸಸ್ ಅಲ್ಲಿ ಅದನ್ನ ಪರ್ಸನಲಿ ಮತ್ತು ಪೊಲಿಟಿಕಲಿ ಯೂಸ್ ಮಾಡ್ಕೊಂಡ್ಬಿಡಬಹುದು. ಇಂಡಿಯನ್ ಪೊಲಿಟಿಕಲ್ ಸಿಸ್ಟಮ್ ಅಲ್ಲಿ ಇನ್ನೊಂದು ವಿಷಯ ಇದೆ. ಟ್ರೆಡಿಷನಲ್ ಪಾರ್ಟೀಸ್ ಎಲ್ಲ ಇರುತ್ತಲ್ಲ, ಅದು ಸ್ಟಾರ್ಟಿಂಗ್ ಅದು ಕ್ರಿಯೇಟ್ ಆಗಿರುವಾಗ ಅವ್ರು ಏನೋ ಒಂದು ಐಡಿಯಾಲಜಿಲಿ ಬಂದಿರ್ತಾರೆ. ಅದ್ರ ಕ್ರಮೇಣ ಏನಾಗುತ್ತೆ ಅಂತ ಹೇಳಿದ್ರೆ ಪಾಲಿಟಿಕ್ಸ್ ಅಲ್ಲಿ ಒಂದು 30-40 ವರ್ಷ ಆಗ್ತಾ ಇದ್ದಂಗೆ ಆ ಇನಿಷಿಯಲ್ ಲೀಡರ್ಸ್ ಇರ್ತಾರಲ್ಲ, ಆ ಪೊಲಿಟಿಕಲ್ ಪಾರ್ಟಿನ ಕ್ರಿಯೇಟ್ ಮಾಡಿದವರು, ಅವರ ಐಡಿಯಾಲಜಿ ಸಪ್ರೆಸ್ ಆಗ್ತಾ ಹೋಗುತ್ತೆ. ಮತ್ತೆ ಆ ಪೊಲಿಟಿಕಲ್ ಪಾರ್ಟಿ ಜಾಸ್ತಿ ಪ್ರಾಕ್ಟಿಕಲ್ ಆಗ್ತಾ ಹೋಗುತ್ತೆ. ಅಂದ್ರೆ ಸರ್ವೈವಲ್ಗೋಸ್ಕರ ನಾವು ಏನ್ ಮಾಡೋದಕ್ಕೂ ರೆಡಿ ಅಂತ. ಅದೇ ಟೈಮಲ್ಲಿ ಯಾವ್ದಾದ್ರು ಒಂದು ಹೊಸ ಪಾರ್ಟಿ ಬಂದ್ರೆ ಆ ಪಾರ್ಟಿ ಏನಾದ್ರು ತುಂಬಾ ಐಡಿಯಾಲಜಿ ಸ್ಪೆಸಿಫಿಕ್ ಆಗಿದ್ರೆ ಈ ಟ್ರೆಡಿಷನಲ್ ಪಾರ್ಟೀಸ್ಗೆ ಆ ಹೊಸ ಪಾರ್ಟಿಗೆ ಇರುವಂತ ಕ್ಲೀನ್ ಇಮೇಜ್ ಕಂಡ್ರೆ ಆಗೋದಿಲ್ಲ. ಈ 5-6 ಜನ ಕುಡುಕ್ರಿ ಇರ್ತಾರಲ್ಲ, ಅವ್ರ ಜೊತೆ ಯಾರಾದ್ರೂ ಒಬ್ಬ ಕುಡಿದೇ ಇರೋನಿದ್ರೆ ಹೇಗಾದ್ರೂ ಮಾಡಿ ಇವನಿಗೆ ಕುಡಿಸ್ಬೇಕು, ನಮ್ ಜೊತೆ ಸೇರ್ಸ್ಕೋಬೇಕು ಇವನನ್ನ. ಈ ಲಂಚ ತಗೊಳ್ಳೋರು ಗುಂಪಿದ್ರೆ, ಒಬ್ಬ ಲಂಚ ತಗೊಳ್ಳದೇ ಇರೋನಾಗಿದ್ರೆ ಅವ್ನು ತುಂಬಾ ಡಿಸ್ಕಂಫರ್ಟ್ ಕ್ರಿಯೇಟ್ ಮಾಡ್ತಾನೆ ಎಲ್ಲರಿಗೂ. ಅವನನ್ನು ಗುಂಪಿನಲ್ಲಿ ಗೋವಿಂದ ಮಾಡಿಸ್ಬೇಕು ಅಂತ ಕಾಯ್ತಾ ಇರ್ತಾರೆ. ಆ ಇಮೇಜ್ ಕೆಡ್ಸೋದಕ್ಕೋಸ್ಕರ ಆ ಪೊಲಿಟಿಕಲ್ ಸಿಸ್ಟಮ್ ಏನ್ ಬೇಕಾದ್ರೂ ಮಾಡಬಹುದು. ಆಮ್ ಆದ್ಮಿ ಪಾರ್ಟಿ ಅಂತ ಒಂದು ಹೊಸ ಪಾರ್ಟಿ, ಕೆಲವರು ಸೆಕ್ಯುಲರ್ ಐಡಿಯಾಲಜಿ ಇಟ್ಕೊಂಡು ಬಂದಿರಬಹುದು, ಕೆಲವರು ತಮ್ಮ ಇಮೇಜ್ ನ ಕಮ್ಯುನಲ್ ಆಗಿ ಇಟ್ಕೊಂಡಿರಬಹುದು. ಆದ್ರೆ ಆಂಟಿ ಕರಪ್ಷನ್ ಹೋರಾಟದಿಂದಲೇ ಬಂದಿರುವಂತಹ ಆಮ್ ಆದ್ಮಿ ಪಾರ್ಟಿ ಆದ್ರಿಂದ ಈ ಕರಪ್ಷನ್ ವಿಷಯದಲ್ಲಿ ಅದ್ರ ಇಮೇಜ್ ಕ್ಲೀನ್ ಆಗಿದೆ. ಸೊ ಇವತ್ತೇನಾದ್ರೂ ಯಾರಾದ್ರೂ ಅರೆಸ್ಟ್ ಆದ್ರೆ, ಆ ಮನುಷ್ಯನಿಗೆ ಇಲ್ಲಾಂದ್ರೂ ಬೇಲ್ ಸಿಗದೇ ಇದ್ರೆ, ಈ ನ್ಯೂಸ್ ಮೀಡಿಯಾದವರೆಲ್ಲ ಸೇರಿಬಿಟ್ಟು ಡಿಸ್ಕಷನ್ ಮಾಡಿಬಿಟ್ಟು ಒಂದು ಇಮೇಜ್ ಕ್ರಿಯೇಟ್ ಮಾಡ್ತಾ ಇರ್ತಾರೆ. ಸೊ ಈ PMLA ಲಾ ಒಳಗಡೆ ಯಾರೋ ಒಬ್ಬನ ಮೇಲೆ ಎಲಿಗೇಷನ್ ಹಾಕೋದು,
ಆ ಮನುಷ್ಯನ ಮೇಲೆ ಲಿಂಕ್ ಹೇಗೆ ಕ್ರಿಯೇಟ್ ಮಾಡ್ತಾರೆ ಅನ್ನೋದು ಮುಂದೆ ನಾವು ಮಾತಾಡೋಣ. ಅದ್ರ ಆ ಥರ ಒಂದು ಲಿಂಕ್ ಕ್ರಿಯೇಟ್ ಮಾಡ್ತಾರೆ, ಅವನನ್ನು ಜೈಲಿಗೆ ಕಳಿಸ್ತಾರೆ. ಈ ಮನುಷ್ಯ ಆಂಟಿ ಕರಪ್ಷನ್ ಅಂತ ನೀವು ತಿಳ್ಕೊಂಡಿದ್ರೆ ತಾನೆ, ಇವನು ಆ ಥರ ಏನು ಕ್ಲೀನ್ ಮನುಷ್ಯ ಅಲ್ಲ, ಇವನು ನಮ್ಮ ಥರಾನೇ ಅನ್ನುವಂಥ ಇಮೇಜ್ ಕ್ರಿಯೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಆಮ್ ಆದ್ಮಿ ಪಾರ್ಟಿ ಯಾವತ್ತೂ ಪರ್ಫೆಕ್ಟ್ ಪಾರ್ಟಿ ಆಗಿರುತ್ತೆ ಅಂತ ನಾನು ಹೇಳೋದಿಲ್ಲ. ಅದ್ರ ಕರೆಂಟ್ ಲೀಡರ್ಶಿಪ್ ಏನಿದೆಯೋ ಕಂಪ್ಯಾರಿಟಿವ್ಲಿ ಇಟ್ ಈಸ್ ವೆರಿ ಕ್ಲೀನ್. 30 ವರ್ಷ 40 ವರ್ಷ 50 ವರ್ಷ ಆಗ್ತಾ ಅದು ಸ್ವಲ್ಪ ಡೈಲ್ಯೂಟ್ ಆಗ್ಬಹುದು, ಅದು ಟ್ರೆಡಿಷನಲ್ ಪಾರ್ಟೀಸ್ ತರ ಆಗ್ಬಹುದು. ಆದ್ರೆ ಇಲ್ಲಿವರೆಗೆ ಅದಕ್ಕೊಂದು ಕ್ಲೀನ್ ಇಮೇಜ್ ಇತ್ತು. ಅದ್ರ ಪೊಲಿಟಿಕಲಿ ಆ ಇಮೇಜ್ ಹಾಳು ಮಾಡೋದು ತುಂಬಾ ಇಂಪಾರ್ಟೆಂಟ್. ಎಸ್ಪೆಷಲಿ ಅರವಿಂದ್ ಕೇಜ್ರಿವಾಲ್ ಅವರ ಇಮೇಜ್. ಅರವಿಂದ್ ಕೇಜ್ರಿವಾಲ್ ಅವ್ರದ್ದು ಸೋಷಿಯಲ್ ಇಶ್ಯೂಸ್ ಮೇಲೆ, ಕರಪ್ಷನ್ ಮೇಲೆ ಅದೆಂತ ಸ್ಟ್ರಾಂಗ್ ಬ್ಯಾಕ್ ಗ್ರೌಂಡ್ ಇದೆ ಅಂತ ಹೇಳಿದ್ರೆ ನಿಮ್ಗೆ ಈ ವಿಡಿಯೋ ನೋಡೋರು ಗೊತ್ತಾಗುತ್ತೆ. ಇಮೇಜ್ ನ ಕೆಡಿಸೋದು ತುಂಬಾ ಇಂಪಾರ್ಟೆಂಟ್. ಹಾಗಾದ್ರೆ ಈ ಲಿಕ್ಕರ್ ಪಾಲಿಸಿಯಲ್ಲಿ ಏನೂ ಪ್ರಾಬ್ಲಮೇ ಇರಲಿಲ್ವಾ? ಅಫ್ಕೋರ್ಸ್ ಇತ್ತು. ಆದ್ರೆ ಕರಪ್ಷನ್ ಇಂದ ಬಂದಿರುವಂತಹ ಪ್ರಾಬ್ಲಮ್ ಅಲ್ಲ, ಪ್ಲಾನಿಂಗ್ ಅಲ್ಲಿ ಕೆಲವು ಮಿಸ್ಟೇಕ್ಸ್ ಆಗಿರುವಂತಹ ಪ್ರಾಬ್ಲಮ್. ಒಂದು ತುಂಬಾ ಚೆನ್ನಾಗಿರುವಂತಹ ಲಿಕ್ಕರ್ ಪಾಲಿಸಿ ಆಗಬೇಕಾಗಿರುವಂತಹದ್ದು ಕೆಲವು ಪ್ರಾಬ್ಲಮ್ಸ್ಗೆ ಸಿಕ್ಕಾಕೊಂಡ್ಬಿತ್ತು. ಯಾವುದೋ ಟೈಮಲ್ಲಿ ಒಂದು ವಿಡಿಯೋ ಮಾಡಿದ್ದೆ, ಆ ವಿಡಿಯೋ ಬೇಕಾದ್ರೆ ನೋಡ್ಕೊಂಡ್ ಬರ್ಬೋದು. ಇಲ್ಲಿ ನಾವು ಇವಾಗ ಹೈ ಲೆವೆಲ್ ಡಿಸ್ಕಸ್ ಮಾಡೋಣ. ನೋಡಿ, ನೀವು ಎಷ್ಟೇ ಆರ್ಗ್ಯೂ ಮಾಡಿ, ಆಲ್ಕೋಹಾಲ್ ಎಷ್ಟೇ ಕೆಟ್ಟದಾಗಿರ್ಬೋದು, ಹೆಲ್ತಿಗೆ ಕೆಟ್ಟದಾಗಿರುತ್ತೆ, ಸೋಷಿಯಲ್ ಲೈಫಿಗೆ ಕೆಟ್ಟದಾಗಿರುತ್ತೆ, ಅದ್ರ ಜನ ಕುಡಿಯೋದನ್ನು ಬಿಡೋದಿಲ್ಲ. ಅದು ಸ್ಟೇಟ್ ಗವರ್ಮೆಂಟ್ಗೆ ಒನ್ ಆಫ್ ದ ಹೈಯೆಸ್ಟ್ ರೆವಿನ್ಯೂ ಆಗಿರುವಂತಹದ್ದು ಸುಳ್ಳಲ್ಲ. ಆದ್ರೆ ಡೆಲ್ಲಿಲಿ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ, ಸ್ಟೇಟಿಗೆ ಬರಬೇಕಾಗಿರುವಂತಹ ರೆವಿನ್ಯೂ ಅಕ್ಕಪಕ್ಕದ ಸ್ಟೇಟ್ಗೆಲ್ಲ ಹೋಗ್ತಾ ಇತ್ತು. ಅಂದ್ರೆ ಡೆಲ್ಲಿಲಿ ತುಂಬಾ ಎಕ್ಸ್ಪೆನ್ಸಿವ್ ಆಗಿರ್ತಾ ಇತ್ತು, ಅಕ್ಕಪಕ್ಕದ ಸ್ಟೇಟಲ್ಲಿ ತುಂಬಾ ಚೀಪ್ ಆಗಿರ್ತಾ ಇತ್ತು. ಸೊ ಡೆಲ್ಲಿಯವರೇ ಹೋಗ್ಬಿಟ್ಟು ಪಕ್ಕದ ಸ್ಟೇಟಲ್ಲಿ ಲಿಕ್ಕರ್ ಖರೀದಿ ಮಾಡೋರು. ಇದೇ ಜನರು ಪಕ್ಕದ ಸ್ಟೇಟಲ್ಲಿ ಹೋಗಿ ಖರೀದಿ ಮಾಡ್ಕೊಂಡು ಬಂದ್ರೆ ಜನ ಕುಡಿಯೋದು ಕಡಿಮೆ ಆದಂಗೆ ಆಗಿಲ್ಲ, ಅದ್ರ ರೆವಿನ್ಯೂ ಪಕ್ಕದ ಸ್ಟೇಟ್ ಹೋಗ್ತಾ ಇರುತ್ತೆ. ಇದೊಂದು ಪ್ರಾಬ್ಲಮ್ ಆಗಿತ್ತು. ಎರಡನೇ ಪ್ರಾಬ್ಲಮ್ ಏಜ್ ಆಗಿತ್ತು. ಡೆಲ್ಲಿ ಆಲ್ಕೋಹಾಲ್ ಕನ್ಸಂಪ್ಷನ್ ಏಜ್ ಹೈ ಇತ್ತು, ಅಕ್ಕಪಕ್ಕದ ಸ್ಟೇಟಲ್ಲಿ ಕಡಿಮೆ ಇತ್ತು. ಸೊ ಡೆಲ್ಲಿಯವರು ಹೋಗ್ಬಿಟ್ಟು ಯಾವ ಸ್ಟೇಟಲ್ಲಿ ಕಡಿಮೆ ಇದೆಯೋ ಅಲ್ಲಿ ಹೋಗ್ಬಿಟ್ಟು ಕನ್ಸ್ಯೂಮ್ ಮಾಡೋರು. ಮೂರನೇ ಪ್ರಾಬ್ಲಮ್, ಇಂಟರ್ನ್ಯಾಷನಲ್ ಡಿಗ್ನಿಟರೀಸ್ ಅಲ್ಲಿ ಬರ್ತಾರೆ, ತುಂಬಾ ಇನ್ಫ್ಲೂಯೆನ್ಷಿಯಲ್ ಜನ ಇರ್ತಾರೆ, ಆದ್ರೆ ಲಿಕ್ಕರ್ ಸಿಗುವಂತ ಜಾಗ ಇರುತ್ತಲ್ಲ ಅದು ಚೆನ್ನಾಗಿರ್ತಾ ಇರಲಿಲ್ಲ. ಹೆಂಗಸರಿಗೆಲ್ಲ ಹೋಗೋದಕ್ಕೆ ಅಷ್ಟೊಂದು ಕಂಫರ್ಟೇಬಲ್ ಜಾಗ ಅಂತ ಅನಿಸ್ತಾ ಇರಲಿಲ್ಲ. ಅದನ್ನ ನೋಡಿದ್ರೆ ಬೆಂಗಳೂರಲ್ಲಿ ಕೆಲವು ಶಾಪ್ಸ್ ಎಲ್ಲ ತುಂಬಾ ಸಫಿಸ್ಟಿಕೇಟೆಡ್ ಆಗಿದೆ. ಈ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆಯಲ್ಲ, ಅದೇ ತರ ಲಿಕ್ಕರ್ ಶಾಪ್ಸ್ ಕೂಡ ಅವರವ್ರ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ಕೊಂಡಿದೆ. ಇದೇ ತರ ಒಂದು ರೆವಲ್ಯೂಷನ್ ಡೆಲ್ಲಿ ಲಿಕ್ಕರ್ ಪಾಲಿಸಿಲೂ ತರಬೇಕು ಅಂತ ಡೆಲ್ಲಿ ಗವರ್ಮೆಂಟ್ ಡಿಸೈಡ್ ಮಾಡ್ತು. ಸೊ ನಮ್ಮಲ್ಲಿ ಕುಡಿಬೇಕಂತಿರೋರೆಲ್ಲ ಹರಿಯಾಣಕ್ಕೆ ಹೋಗ್ಬೇಕಂತ ಇಲ್ಲ. ಟ್ಯಾಕ್ಸ್ ಜಾಸ್ತಿ ಇದ್ರಿಂದ ಟ್ಯಾಕ್ಸ್ ಬಚಾವ್ ಮಾಡೋದಕ್ಕೆ ಒಂದು ಬ್ಲಾಕ್ ಮಾರ್ಕೆಟ್ ಕ್ರಿಯೇಟ್ ಆಗ್ಬಿಟ್ಟಿದೆ, ಬಿಲ್ ಇಲ್ಲದೆ ಸೇಲ್ ಆಗ್ತಾ ಇದೆ. ಓವರ್ ಆಲ್ ಡೆಲ್ಲಿ ಗವರ್ಮೆಂಟ್ಗೆ ಎಕ್ಸಿಸ್ಟಿಂಗ್ ಲಿಕ್ಕರ್ ಪಾಲಿಸಿ ಏನಿತ್ತು ಅದರಿಂದ ತುಂಬಾ ಲಾಸ್ ಆಗ್ತಾ ಇತ್ತು. ಸೊ ಲಿಕ್ಕರ್ ಶಾಪ್ಸ್ ಮಾಡರ್ನ್ ಆಗಿರ್ಬೇಕು, ದೊಡ್ಡದಾಗಿರ್ಬೇಕು, ಏರ್ ಕಂಡೀಷನ್ ಇರಬೇಕು, ಎಲ್ಲ ಕಡೆ CCTV ಕ್ಯಾಮೆರಾ ಇರಬೇಕು, ಈ ಜಾಸ್ತಿ ಈ ಸ್ಲಮ್ಗಳಲ್ಲಿ ಇರಬಾರ್ದು, ಹೆಂಗಸರು ಹೋಗೋ ತರ ಇರಬೇಕು, ಅವ್ರಿಗೆ ಹೋಗೋದಕ್ಕೆ ಭಯ ಆಗಬಾರ್ದು, ಲಿಕ್ಕರ್ ಶಾಪ್ಗೆ ಹೋಗ್ಬಿಟ್ಟು ತಗೊಂಬಾರ್ದು, ಕೆಲವ್ರಿಗೆ ಅನ್ಕಂಫರ್ಟೇಬಲ್ ಅನ್ಸುತ್ತೆ, ಅವ್ರಿಗೆ ಹೋಮ್ ಡೆಲಿವರಿ ಆಗಬೇಕು. ಸೊ ಈ ಸ್ಲಮ್ ಅಲ್ಲಿರೋದು, ಬ್ಲಾಕ್ ಮಾರ್ಕೆಟ್ ಆಗಿರೋದು, ಇದನ್ನೆಲ್ಲ ತೆಗೆದ್ಬಿಟ್ಟು ಅದಕ್ಕೊಂದು ಸ್ಟ್ಯಾಂಡರ್ಡ್ ಕ್ರಿಯೇಟ್ ಮಾಡಬೇಕು ಅಂತ ಹೊಸ ಲಿಕ್ಕರ್ ಪಾಲಿಸಿ ಅಂತ ಬಂತು. ಅದರಲ್ಲಿ ಏಜ್ ಡಿಕ್ರೀಸ್ ಆಯ್ತು. ಅಷ್ಟೇ ಅಲ್ಲ, ಗವರ್ಮೆಂಟ್ ತಾವು ಇದನ್ನ ಡೈರೆಕ್ಟ್ ಆಗಿ ಹ್ಯಾಂಡಲ್ ಮಾಡೋದು ಬೇಡ, ಗವರ್ಮೆಂಟ್ ಶಾಪ್ಸ್ ಇಂದ ಸೇಲ್ ಆಗೋದೇ ಬೇಡ, ಎಲ್ಲ ಪ್ರೈವೇಟ್ ಪ್ಲೇಯರ್ಸ್ ಇದ್ ಬಿಡ್ಲಿ ಇಲ್ಲಿ ಅಂತ ಅದು ಒಂದು ರೀಸನ್ ಆಗಿತ್ತು. ಸೊ ಹೊಸ ಲಿಕ್ಕರ್ ಪಾಲಿಸಿ ಬಂದಾವಾಗ ಇದ್ರ ಬಗ್ಗೆ ಹೈ ಲೆವೆಲ್ ಹೇಳಬೇಕು ಅಂತ ಹೇಳಿದ್ರೆ, ಯಾವ ರೀತಿ ಕಾಂಟ್ರಾಕ್ಟ್ ಸಿಗುತ್ತಲ್ಲ ಅದೇ ಚೇಂಜ್ ಆಗುತ್ತೆ. ಅಂದ್ರೆ ಸ್ಟಾರ್ಟಿಂಗ್ ಅಲ್ಲೇ ನೀವು ತುಂಬಾ ಜಾಸ್ತಿ ದುಡ್ಡು ಕೊಟ್ಬಿಡ್ಬೇಕು, ಪರ್ ಬಾಟಲ್ ಜಾಸ್ತಿ ಟ್ಯಾಕ್ಸ್ ಇರೋದಿಲ್ಲ, ನಿಮಗೆ ಟ್ಯಾಕ್ಸ್ ಬಚಾವ್ ಮಾಡಬೇಕು ಅನ್ನುವಂತ ಸಿಚುವೇಶನ್ ಬರೋದಿಲ್ಲ, ಎಲ್ಲ ನೀವು ಲೀಗಲ್ ಆಗೇ ಇಡ್ತೀರಾ. ಅದ್ರ ಸ್ಟಾರ್ಟಿಂಗ್ ಅಲ್ಲೇ ದೊಡ್ಡ ಲಂಸಮ್ ಅಮೌಂಟ್ ಕೊಟ್ಟಿರ್ತೀರಾ ಆ ಕಾಂಟ್ರಾಕ್ಟ್ ತಗೊಳ್ಳೋದಕ್ಕೆ. ಟ್ಯಾಕ್ಸ್ ಬಚಾವ್ ಮಾಡೋದಕ್ಕೆ ಬ್ಲಾಕ್ ಮಾರ್ಕೆಟ್ ಕ್ರಿಯೇಟ್ ಆಗುತ್ತಲ್ಲ, ಆ ಸಿಚುವೇಶನ್ ಬರೋದಿಲ್ಲ. ಈ ಲಿಕ್ಕರ್ ಪಾಲಿಸಿ ಇಂಪ್ಲಿಮೆಂಟ್ ಆದವಾಗ ಅದ್ರ ಜೊತೆ ತುಂಬಾ ಬೇರೆ ಬೇರೆ ರೂಲ್ಸ್ ಕೂಡ ಬಂತು. ಈ ಗಂಡಸರೆಲ್ಲ ಗುಂಪು ಕಟ್ಕೊಂಡು ನಿಲ್ಲೋ ತರ ಇರಬಾರ್ದು, ಅಕ್ಕಪಕ್ಕ ಚೀಪ್ ಸಿಗರೇಟ್ ಶಾಪ್ಸ್ ಅಲ್ಲಿ ಇರಬಾರ್ದು, ಎಲ್ಲ ಕಡೆ CCTV ಕ್ಯಾಮೆರಾಸ್ ಇರಬೇಕು, ಸ್ಪೆಸಿಫಿಕ್ ಕಂಪ್ಲೇಂಟ್ಸ್ ಏನಾದ್ರು ಬಂದ್ರೆ ಇಮಿಡಿಯೇಟ್ಲಿ ಲೈಸೆನ್ಸ್ ಕ್ಯಾನ್ಸಲ್ ಆಗುತ್ತೆ. ಡಿಸ್ಕೌಂಟ್ಸ್ ಅಲ್ಲಿ ಫ್ಲೆಕ್ಸಿಬಿಲಿಟಿ ಇದೆ, ಯಾಕಂದ್ರೆ ಇವಾಗ ಡೆಲ್ಲಿಲಿ ಡಿಸ್ಕೌಂಟ್ ಕೊಟ್ಟರೆ ಮಾತ್ರ ಹರಿಯಾಣಕ್ಕೆ ಹೋಗಿ ಕುಡಿತಾ ಇದ್ರಲ್ಲ, ಅದ್ರ ಬದಲು ಜನ ಡೆಲ್ಲಿಲೇ ಕುಡಿತಾರೆ. ಬಾಟಲ್ಸ್ ಮೇಲೆಲ್ಲ ಹೈ ಸೆಕ್ಯೂರಿಟಿ ಫೀಚರ್ಸ್ ಎಲ್ಲ ಇರ್ತಾ ಇತ್ತು. ತುಂಬಾ ಒಳ್ಳೆ ಇಂಟೆನ್ಷನ್ ಇಂದ ಎಲ್ಲ ಸ್ಟ್ಯಾಂಡರ್ಡೈಸ್ ಮಾಡಬೇಕು ಅಂತಾನೆ ಪ್ಲಾನ್ ಮಾಡಿದ್ದಾಗಿತ್ತು. ಆದ್ರೆ ಕೆಲವು ಪ್ರಾಬ್ಲಮ್ಸ್ ಬಂತು. ಈ ಏಜ್ ಲೆಸ್ ಮಾಡಿದಾರಲ್ಲ, ಅದು ಬೇರೆ ಸ್ಟೇಟ್ ಅವ್ರ ಜೊತೆ ಮ್ಯಾಚ್ ಆಗಬೇಕು ಅಂತ ಮಾಡಿದ್ರು ಕೂಡ ಬಿಜೆಪಿಗೆ ಒಂದು ನರೇಟಿವ್ ಕ್ರಿಯೇಟ್ ಮಾಡೋದಕ್ಕೊಂದು ಅವಕಾಶ ಸಿಕ್ತು. ಚಿಕ್ಕ ಹುಡುಗರಿಗೆಲ್ಲ ಕುಡಿಸ್ತಾರೆ ಇವರು ಅಂತ. ಬೇರೆ ಸ್ಟೇಟ್ ಗಿಂತ ಏನ್ ಕಡಿಮೆ ಏಜ್ ಮಾಡಿರ್ಲಿಲ್ಲ, ತುಂಬಾ ಸ್ಟೇಟ್ ಅಲ್ಲಿ 21 ಇಯರ್ಸ್ ಇದೆ, ಅದ್ರ 4 ವರ್ಷ ಕಡಿಮೆ ಮಾಡೋದ್ರಿಂದ ಒಂದು ನರೇಟಿವ್ ಕ್ರಿಯೇಟ್ ಆಯ್ತು. ನರೇಟಿವ್ ಕ್ರಿಯೇಟ್ ಮಾಡೋದ್ರಲ್ಲಿ ನಂಬರ್ 1 ಇದೆ ಬಿಜೆಪಿ. ಸೊ ಅವ್ರು ಸಕ್ಸಸ್ಫುಲಿ ಆ ನರೇಟಿವ್ ಕ್ರಿಯೇಟ್ ಮಾಡಿದ್ರು. ಈ ಒಳ್ಳೊಳ್ಳೆ ಜಾಗದಲ್ಲಿ ಶಾಪ್ ಇಡಬೇಕು, ಸ್ಲಮ್ ಅಲ್ಲೆಲ್ಲ ಹೋಗಬಾರ್ದು, ಕಂಜೆಸ್ಟೆಡ್ ಆಗಿರಬಾರ್ದು ಅಂತ ಹೇಳಿದಾಗ ಮೇನ್ ಲೊಕೇಶನ್ ಅಲ್ಲಿ ಶಾಪ್ ಬರೋ ತರ ಆಯ್ತು. ಕೆಲವರು ತಮ್ಮ ಮನೆ ಅಕ್ಕಪಕ್ಕ ಶಾಪ್ ಇರಬಾರ್ದು ಅಂತ ಇರುತ್ತೆ. ಮನೆಗೆ ತುಂಬಾ ಹತ್ರ ಇಲ್ಲದೆ ಇದ್ರು ಕೂಡ ಇಷ್ಟು ದೂರದಲ್ಲಿ ಒಂದು ಲಿಕ್ಕರ್ ಶಾಪ್ ಇದೆ ಅನ್ನೋದೇ ಕೆಲವ್ರಿಗೆ ಇಷ್ಟ ಆಗೋದಿಲ್ಲ. ಸೊ ಅದು ಕೂಡ ಇಂಪ್ಯಾಕ್ಟ್ ಆಯ್ತು. ರಿಲಿಜಿಯಸ್ ಪ್ಲೇಸಸ್ ಅಕ್ಕಪಕ್ಕ ಇರಬಾರ್ದು ಅನ್ನುವಂಥ ಒಂದು ಸ್ಪೆಸಿಫಿಕ್ ರೂಲ್ ಇಲ್ಲದೆ ಇರೋದ್ರಿಂದ, ಅಟ್ಲೀಸ್ಟ್ ನನಗೆ ಗೊತ್ತಿರೋ ಥರ, ಯು ಕ್ಯಾನ್ ಕರೆಕ್ಟ್ ಮೀ, ಅದರಲ್ಲೂ ಒಂದು ಕಾಂಟ್ರವರ್ಸಿ ಕ್ರಿಯೇಟ್ ಆಯ್ತು. ರಿಲಿಜಿಯಸ್ ಪ್ಲೇಸಸ್ ಅನ್ನುವಂಥ ವಿಷಯ ಬಂದ್ರೆ ಬಿಜೆಪಿ ಸುಮ್ಮನೆ ಬಿಡುತ್ತಾ? ಯಾವುದೋ 1-2 ಕೇಸ್ ಇಟ್ಕೊಂಡ್ಬಿಟ್ಟು ಬೇಕು ಅಂತ ರಿಲಿಜಿಯಸ್ ಸೆಂಟಿಮೆಂಟ್ಸ್ ಹರ್ಟ್ ಮಾಡ್ತಾ ಇದೆ ಡೆಲ್ಲಿ ಗವರ್ಮೆಂಟ್, ಈ ತರ ಒಂದು ನರೇಟಿವ್ ಕ್ರಿಯೇಟ್ ಮಾಡಿದ್ರು. ಆಕ್ಚುಲಿ ಶಾಪ್ಸ್ ರಿಕ್ವೈರ್ಮೆಂಟ್ ಯಾವ ತರ ಇತ್ತು ಅಂತ ಹೇಳಿದ್ರೆ, ಚಿಕ್ಕ ಪುಟ್ಟ ಬಿಸ್ನೆಸ್ ಮೆನ್, ಚಿಕ್ಕ ಪುಟ್ಟ ಪ್ಲೇಯರ್ಸ್ ಎಲ್ಲ ಅದ್ರ ಬಗ್ಗೆ ಅದರಲ್ಲಿ ಇನ್ವಾಲ್ವ್ ಆಗೋದಕ್ಕೆ ಆಗ್ತಾ ಇರಲಿಲ್ಲ. ಕ್ರೋರ್ಸ್ ಆಫ್ ಇನ್ವೆಸ್ಟ್ಮೆಂಟ್ ಇರ್ತಾ ಇತ್ತು. ಸೊ ದೊಡ್ಡ ಬಿಸ್ನೆಸ್ ಈ ತರ ವಿಷಯವನ್ನ ಹ್ಯಾಂಡಲ್ ಮಾಡಬಹುದಾಗಿತ್ತು. ಸೊ ಚಿಕ್ಕ ಬಿಸ್ನೆಸ್ ಇರುವಂತ ಅವ್ರ ಕಮ್ಯುನಿಟಿ ಎಲ್ಲ ಇರುತ್ತಲ್ಲ, ಅವ್ರಿಗೆ ತುಂಬಾ ಬೇಜಾರಾಯ್ತು. ನಾವೇನೋ ಚಿಕ್ಕ ಪುಟ್ಟ ಅಂಗಡಿ ಹಾಕೊಂಡಿರ್ತಾ ಇದ್ವಿ, ಇವಾಗ ಇಷ್ಟು ದೊಡ್ಡ ಅಂಗಡಿ ಹಾಕಬೇಕು, ಅದಕ್ಕೆ ಬಾಡಿಗೆ ಕೊಡಬೇಕು, ಈ ತರ CCTV ಕ್ಯಾಮೆರಾ ಇರಬೇಕು, ಏರ್ ಕಂಡೀಷನ್ ಇರಬೇಕು,
ಈ ತರ ಹೈಫೈ ಎಕ್ಸ್ಪೆಕ್ಟೇಷನ್ ಎಲ್ಲ ನಮ್ಮ ಹತ್ರ ಮಾಡೋದಕ್ಕೆ ಆಗೋದಿಲ್ಲ ಅಂತ. ಸೊ ಆ ಬಿಸ್ನೆಸ್ ಕಮ್ಯುನಿಟಿ ಒಳಗಡೆ ಎಲ್ಲ ಕ್ಲಾಶಸ್ ಸ್ಟಾರ್ಟ್ ಆಯ್ತು. ಮತ್ತೆ ಕೆಲವರು ಆ ಮಾರ್ಕೆಟ್ ತಮ್ಮ ಕಂಟ್ರೋಲ್ ತಗೊಬೇಕು, ತಮ್ಮದೇ ಮೊನೋಪಲಿ ಇರಬೇಕು ಅಂದ್ಬಿಟ್ಟು ತುಂಬಾ ದುಡ್ಡು ಸುರಿಸ್ಬಿಟ್ಟು ಭಯಾನಕ ಡಿಸ್ಕೌಂಟ್ ಸ್ಟಾರ್ಟ್ ಮಾಡ್ಬಿಟ್ರು. ಯಾವ ಲೆವೆಲ್ ಡಿಸ್ಕೌಂಟ್ ಇತ್ತು ಅಂತ ಹೇಳಿದ್ರೆ ಎಲ್ಲಾ ಪ್ಲೇಸಸ್ ಅಲ್ಲ, ಎಲ್ಲ ಬಿಸ್ನೆಸ್ ಮೆನ್ ಆ ಥರ ಮಾಡಿಲ್ಲ. ಆದ್ರೆ ಕೆಲವು ಕಡೆ ಒಂದು ಬಾಟಲ್ ಬದಲು ಎರಡೆರಡು ಬಾಟಲ್ ತಗೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದೆಲ್ಲ ಏನ್ ಸಿಚುವೇಶನ್ ಇದೆಯಲ್ಲ, ಕೆಲವು ಒಂದು ಸಿಸ್ಟಮ್ ನ ಲೂಪ್ ಹೋಲ್ಸ್ ನ ಎಕ್ಸ್ಪ್ಲಾಯ್ಟ್ ಮಾಡಿಬಿಟ್ಟು ಒಂದು ಒಳ್ಳೆ ಇಂಟೆನ್ಷನ್ ಇಂದ ಕ್ರಿಯೇಟ್ ಮಾಡಿರುವಂತಹ ಲಿಕ್ಕರ್ ಪಾಲಿಸಿ ಕೆಲವು ಸಿಚುವೇಶನ್ ಇಂದ ಬಿಸ್ನೆಸ್ ಮೆನ್ ಕೆಲವೊಂದು ಲೂಪ್ ಹೋಲ್ಸ್ ನ ಎಕ್ಸ್ಪ್ಲಾಯ್ಟ್ ಮಾಡಿರೋದ್ರಿಂದ ಇನಿಷಿಯಲಿ ಅದರಿಂದ ಗವರ್ಮೆಂಟ್ ಗೆ ತುಂಬಾ ಪ್ರಾಫಿಟ್ ಆದ್ರೂ ಕೂಡ ಕೆಲವೇ ದಿನಗಳಲ್ಲಿ ಆ ಕೇಸಸ್ ಸ್ವಲ್ಪ ಬ್ಯಾಕ್ ಫೈರ್ ಆಗೋದು ಸ್ಟಾರ್ಟ್ ಆಯ್ತು. ತುಂಬಾ ದಿನ ಮೊದಲು ಈ ಡೀಟೇಲ್ಸ್ ನಾನು ಆಲ್ರೆಡಿ ಹೇಳಿದೀನಿ, ತುಂಬಾ ಹೈ ಲೆವೆಲ್ ಇನ್ಫಾರ್ಮೇಶನ್ ನಿಮಗೆ ಕೊಟ್ಟೆ. ಕೆಲವು ದೊಡ್ಡ ದೊಡ್ಡ ಪ್ಲೇಯರ್ಸ್ ಇದ್ರು. ಈ ಸೌತ್ ಇಂಡಿಯಾದಿಂದ ಒಂದು ಗುಂಪೆ ಇತ್ತು. ಮ್ಯಾನುಫ್ಯಾಕ್ಚರ್ ಆಗಿರ್ಬೋದು, ಡಿಸ್ಟ್ರಿಬ್ಯೂಟರ್ ಆಗಿರ್ಬೋದು, ಮತ್ತೆ ರಿಟೇಲ್ ಶಾಪ್ ಓನರ್ಸ್ ಆಗಿರ್ಬೋದು, ಇವ್ರನ್ನೆಲ್ಲ ಸಪರೇಟ್ ಆಗಿರ್ಬೇಕು, ಇವರೆಲ್ಲ ಬೇರೆ ಬೇರೆ ಓನರ್ಸ್ ಆಗಿರ್ಬೇಕು ಅಂತ ಹೇಳಿದ್ರು ಕೂಡ ಕೆಲವು ಬಿಸ್ನೆಸ್ ಮೆನ್ ಒಳಗಿಂದ ಒಳಗಡೆನೆ ಅವ್ರದೇ ಒಂದು ನೆಟ್ವರ್ಕ್ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ರು. ನಾವ್ ಇಷ್ಟು ಜನ ಸೇರ್ಕೊಂಡು ಮೊನೋಪಲಿ ಮಾಡಬೇಡ ಅಂತ. ಸೊ ಈ ಪ್ರಾಬ್ಲಮ್ ಬಂದಿರೋದಂತೂ ಹೌದು. ಏನು ಕನ್ಸರ್ನ್ ತೋರಿಸದೇ ಇರುವಂತಹ ಗವರ್ನರ್ ಆಲ್ ಆಫ್ ಎ ಸಡನ್ ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಯೂ ಟರ್ನ್ ತಗೊಂಡ್ಬಿಡ್ತಾನೆ. ಅದರಲ್ಲೂ ಗವರ್ಮೆಂಟ್ ಹರ್ಡಲ್ಸ್ ಬರುತ್ತೆ. ಸೊ ಇದು ಯಾವ ಡೈರೆಕ್ಷನ್ ಅಲ್ಲಿ ಹೋಯ್ತು ಅಂತ ಹೇಳಿದ್ರೆ, ಡೆಲ್ಲಿ ಗವರ್ಮೆಂಟ್ ಗೆ ಒಂದು ಒಳ್ಳೆ ಲಿಕ್ಕರ್ ಪಾಲಿಸಿ ಏನ್ ಪ್ಲಾನ್ ಮಾಡಿದ್ರು ಅದು ಒಂದು ತಪ್ಪು ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ ಅಂತ ಅನಿಸ್ತು. ಸೊ ಅದನ್ನ ರಿವರ್ಸ್ ಮಾಡಿದ್ರು, ರೀಸೆಟ್ ಮಾಡಿಬಿಟ್ಟು ವಾಪಸ್ ಮೊದಲಿನ ಲಿಕ್ಕರ್ ಪಾಲಿಸಿನೇ ತಂದ್ರು. ಆದ್ರೆ ಇದೆಲ್ಲ ಕಾಂಟ್ರಾಕ್ಟ್ಸ್ ಎಲ್ಲ ಕೊಡುವಾಗ ಈ ಕೋವಿಡ್ ಟೈಮ್ ಅಲ್ಲಿ ಕೆಲವು ಬಿಸ್ನೆಸ್ ಮೆನ್ಗೆಲ್ಲ ತುಂಬಾ ಲಾಸ್ ಆಗಿತ್ತು. ಅವ್ರು ಬಂದ್ಬಿಟ್ಟು ಗವರ್ಮೆಂಟ್ ಹತ್ರ ನೋಡಿ ನಮಗೆ ಲಾಸ್ ಆಗಿದೆ, ಕಾಂಟ್ರಾಕ್ಟ್ ಏನೋ ತಗೊಂಡ್ಬಿಟ್ವಿ, ಆದ್ರೆ ಇವಾಗಿರುವಂತ ಸಿಚುವೇಶನ್ ಅಲ್ಲಿ ಆ ಬಿಸ್ನೆಸ್ ನಾವು ಎಕ್ಸಿಕ್ಯೂಟ್ ಮಾಡಬಹುದು ಅನ್ನುವಂತ ಕಾನ್ಫಿಡೆನ್ಸೇ ಇಲ್ಲ. ಕಂಪ್ಲೀಟ್ ಲಾಸ್ ಅಲ್ಲಿ ಹೋಗ್ಬಿಡ್ತೀವಿ, ಡೆಟ್ ಅಲ್ಲಿ ಹೋಗ್ಬಿಡ್ತೀವಿ, ನಾವು ಸಾಲದಲ್ಲಿ ಬಿದ್ದ್ಬಿಡ್ತೀವಿ. ಸೊ ದಯವಿಟ್ಟು ಆ ನಾನ್ ರಿಫಂಡೇಬಲ್ ಫಂಡ್ ಅಂತ ನಿಮ್ಗೆ ನಾವು ಕೊಟ್ಟಿದೀವೋ ನಮ್ಮ ಸಿಚುವೇಶನ್ ನೋಡ್ಬಿಟ್ಟು ನಮಗೆ ವಾಪಸ್ ಕೊಟ್ಬಿಡಿ ಅಂತ ಹೇಳಿದ್ರು. ಆ ನಾನ್ ರಿಫಂಡೇಬಲ್ ಫಂಡ್ ಅನ್ನ ರಿಲೀಸ್ ಮಾಡುವಂತ ಫುಲ್ ಪವರ್ ಗವರ್ಮೆಂಟ್ ಇರಲಿಲ್ಲ. ಆದ್ರೆ ಇವಾಗ LG ಅಪ್ರೂವಲ್ ಎಲ್ಲ ತಗೊಬೇಕು ಅಂತ ಹೇಳಿದ್ರೆ LG ಅಪ್ರೂವಲ್ ಬೇಕಂತಲೇ ಲೇಟ್ ಆಗಿ ಕೊಡೋದೆಲ್ಲ ನಿಮ್ಗೆ ಗೊತ್ತೇ ಇದೆ. ಈ ಲಾಸ್ಟ್ ಒಂದು 10 ವರ್ಷ ನೀವು ನೋಡಿದೀರಾ, ಗವರ್ಮೆಂಟ್ ಏನ್ ಮಾಡಿದ್ರು ಅಪ್ರೂವಲ್ ಕೊಡೋದಿಲ್ಲ. ಈ ಕೇರಳ ಗವರ್ಮೆಂಟ್ ಆಗಿರ್ಬೋದು, ಡೆಲ್ಲಿ ಗವರ್ಮೆಂಟ್ ಆಗಿರ್ಬೋದು, ಇನ್ಫ್ಯಾಕ್ಟ್ ಬೆಂಗಾಲ್ ಗವರ್ಮೆಂಟ್ ಆಗಿರ್ಬೋದು, ಎಲ್ಲೆಲ್ಲಿ BJP ಗವರ್ಮೆಂಟ್ ಇಲ್ವೋ ಅಲ್ಲೆಲ್ಲ ಕೆಲವು ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ನ ಯೂಸ್ ಮಾಡಿಕೊಂಡು ಸುಮ್ಮನೆ ಡಿಲೇ ಮಾಡುವಂತ ಒಂದು ಟ್ಯಾಕ್ಟಿಕ್ಸ್ ನಡೀತಾ ಇರುತ್ತೆ. ಇದೆಲ್ಲ ಇವಾಗ ಹೊಸ ಸ್ಟ್ರಾಟಜಿ. ಮೊದಲೆಲ್ಲ ಪಾಲಿಟಿಕ್ಸ್ ಅಲ್ಲಿ ಈ ತರ ಇರಲಿಲ್ಲ. ಗವರ್ನರ್ ಅಂತ ಹೇಳಿದ್ರೆ ತುಂಬಾ ಒಂದು ರೆಸ್ಪೆಕ್ಟಬಲ್ ಪೊಸಿಷನ್, ಪೊಲಿಟಿಕಲ್ ಅಂತ ಅನಿಸ್ತಾ ಇತ್ತು. ಆದ್ರೆ ಪ್ರತಿಯೊಂದು ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಎಕ್ಸ್ಪ್ಲಾಯ್ಟ್ ಮಾಡ್ಕೊಂಡಿದ್ದಾರೆ ಈ ಒಂದು ಲಾಸ್ಟ್ ಒಂದು 10 ವರ್ಷದಲ್ಲಿ. ಸೊ ನನ್ನ ಪ್ರಕಾರ ಅವ್ರು ಕೆಲವೊಂದು ಅಪ್ರೂವಲ್ಸ್ ವೇಟ್ ಮಾಡದೆ ಅಂತ ಬಿಸ್ನೆಸ್ ಮೆನ್ಗೆ ರೀಫಂಡ್ ಮಾಡಿದ್ರು. ಆದ್ರೆ ಇದೇ ಒಂದು ಅಲಿಗೇಷನ್ ಆಯ್ತು. ಆಮೇಲೆ ಪಂಜಾಬ್ ಎಲೆಕ್ಷನ್ ಬೇರೆ ಇತ್ತು. ಇದೆರಡು ಕೋಇನ್ಸಿಡೆಂಟ್ಲಿ ಜೊತೆ ಬಂದಿರೋದ್ರಿಂದ ಒಂದು ಕಥೆ ಕ್ರಿಯೇಟ್ ಮಾಡಿದ್ರು. ಇಲ್ಲಿರುವಂತಹ ದುಡ್ಡು ಪಂಜಾಬ್ ಎಲೆಕ್ಷನ್ ಅಲ್ಲಿ ಯೂಸ್ ಆಗಿದೆ ಅಂತ. ಅದಕ್ಕೇನು ಪ್ರೂಫ್ ಇಲ್ಲ, ಆದ್ರೊಂದು ಕನೆಕ್ಷನ್ ಕೊಟ್ರು. ಡೇಂಜರಸ್ PMLA ಕೇಸ್ ಮನೀಶ್ ಸಿಸೋಡಿಯಾ ಮೇಲೆ ಹಾಕಿದ್ರು. ಮೊದಲಿಂದ ಮನೀಶ್ ಸಿಸೋಡಿಯಾನೇ ಯಾಕೆ ಟಾರ್ಗೆಟ್ ಆಗಿದ್ರು? ಯಾಕಂದ್ರೆ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಮನೀಶ್ ಸಿಸೋಡಿಯಾ ಎಷ್ಟು ಕ್ಲೋಸ್ ಅಂತಾನೂ ಗೊತ್ತು. ಮತ್ತೆ ಮನೀಶ್ ಸಿಸೋಡಿಯಾ ಮಲ್ಟಿಪಲ್ ಪೋರ್ಟ್ಫೋಲಿಯೋಸ್ ಹ್ಯಾಂಡಲ್ ಮಾಡ್ತಾ ಇದ್ರು. ಡೆಲ್ಲಿಲಿ ಆಗ್ತಾ ಇರುವಂತ ಒಳ್ಳೆ ಕೆಲಸ ನಿಲ್ಲಿಸಬೇಕು ಅಂತ ಹೇಳಿದ್ರೆ ಗವರ್ನರ್ಗೆ ಅಪ್ರೂವಲ್ ಡಿಲೇ ಮಾಡಿಸೋದು ಮಾತ್ರ ಅಲ್ಲ, ಈ ತರ ಮೇನ್ ಪೋರ್ಟ್ಫೋಲಿಯೋ ಹ್ಯಾಂಡಲ್ ಮಾಡ್ತಾ ಇರೋರನ್ನೇ ಜೈಲಿಗೆ ಹಾಕ್ಬಿಟ್ರೆ PMLA ಕೇಸಸ್ ಎಲ್ಲ ಮಾಡೋದಕ್ಕೆ ಈಸಿ ಆಗುತ್ತೆ. ಯಾಕಂದ್ರೆ ಒಂದ್ಸತಿ ಕೇಸ್ ಹಾಕಿದ ಮೇಲೆ ಕೇಸ್ ಹಾಕದವ್ರೇನು ಪ್ರೂವ್ ಮಾಡ್ಬೇಕಂತ ಇಲ್ಲ. ಅವರು ಇವನ್ ಇನ್ಫ್ಲೂಯೆನ್ಷಿಯಲ್ ಮನುಷ್ಯ, ಇವನ್ ಹೆಸರು ಅವ್ನು ತಗೊಂಡಿದ್ದಾನೆ, ಅದಕ್ಕೆ ನಮಗೆ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಟೈಮ್ ಬೇಕು, ಈ ತರ ನಾಟಕ ಮಾಡ್ತಾ ಇದ್ರೆ ಸಾಕು, ವರ್ಷ ಜೈಲಲ್ಲಿ ಇಟ್ಬಿಡ್ಬೋದು. ತಾನು ಇನ್ನಸೆಂಟ್ ಅಂತ ಅವ್ನು ಪ್ರೂವ್ ಮಾಡ್ಬೇಕಾಗತ್ತೆ. ಸೊ ಆ ತರ ಕೇಸಸ್ ಹಾಕಿಬಿಟ್ಟು ಡೆಲ್ಲಿ ಜನರ ಮೇಲೆ ಒಂದು ಮೇಜರ್ ಅಟ್ಯಾಕ್ ಮಾಡಿದ್ರು. ಆತಿಶಿ ಆಗಿರ್ಬೋದು, ರಾಹುಲ್ ಚಡ್ಡಾ ಆಗಿರ್ಬೋದು, ಮೊದಲು ಯಾವ್ಯಾವ ರೂಲ್ಸ್ ತಗೊಂಡಿದ್ರು ಅದಕ್ಕಿಂತ ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ತಗೊಬೇಕಾಗಿರುವಂತ ಪರಿಸ್ಥಿತಿ. ಆಮ್ ಆದ್ಮಿ ಪಾರ್ಟಿ ಗವರ್ಮೆಂಟ್ ಡೆಲ್ಲಿಲಿ ಒದ್ದಾಡ್ಕೊಂಡು ಕೆಲಸ ಮಾಡ್ತು. ವರ್ಲ್ಡ್ ಕ್ಲಾಸ್ ಎಜುಕೇಶನ್ ಸಿಸ್ಟಮ್ ಕ್ರಿಯೇಟ್ ಮಾಡಿದ್ರು ಮನೀಶ್ ಸಿಸೋಡಿಯಾ ಅವರು. ಅವ್ರನ್ನ ಒಳಹಾಕ್ಸಿದ್ರು. ಸತ್ಯೇಂದರ್ ಜೈನ್ ಕೂಡ ತುಂಬಾ ಫೇಮಸ್ ಆಗಿದ್ರು. ಜನಕ್ಕೆ ಅವ್ರಂದ್ರೆ ತುಂಬಾ ಇಷ್ಟ ಆಗ್ತಾ ಇತ್ತು. ಅವ್ರನ್ನು ಒಂದ್ ಕೇಸಲ್ಲಿ ಒಳಗೆ ಹಾಕಿದ್ರು. ED CBI ನೆನ್ಕೊಂಡು ಉಜ್ಜಾಡ್ಬಿಟ್ರು. ಈ ಕೇಸಲ್ಲಿ ಇವ್ರು ಇನ್ನಸೆಂಟ್, ಈ ಕೇಸಲ್ಲಿ ಇವ್ರು ಇನ್ನಸೆಂಟ್ ಅಲ್ಲ ಅಂತ ನಾನು ಹೇಳೋದಕ್ಕಾಗೋದಿಲ್ಲ. ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ದೇ ಆರ್ ಗಿಲ್ಟಿ ಅಂಟಿಲ್ ಪ್ರೂವ್ನ್ ಇನ್ನಸೆಂಟ್. ಸೊ ಕೋರ್ಟಿಗೆ ಹೋಗ್ಬಿಟ್ಟು ಬೇಲ್ ಕೇಳೋದೊಂದು ಫಾರ್ಮಾಲಿಟಿ ಅಷ್ಟೇ. ಬೇಲ್ ಸಿಗೋದಿಲ್ಲ, ಕೇಸೇ ಆಗಿದೆ. ಆದ್ರೆ ಇದನ್ನ ಸ್ಟ್ರಿಕ್ಟ್ ಮಾಡಿರೋದು ದೊಡ್ಡ ಡಾನ್ಗಳಾಗಿರ್ಬೋದು, ದೊಡ್ಡ ಮನಿ ಲಾಂಡ್ರರ್ಸ್ ಆಗಿರ್ಬೋದು, ಅವ್ರ ಮೇಲೆ ಕೇಸ್ ಆಗ್ಬಿಟ್ಟು ಗವರ್ಮೆಂಟ್ ಅವ್ರನ್ನ ಒಳಗಾಕತ್ತೆ ಅಂತ ಅಂದ್ಕೊಂಡ್ರೆ ಇದು ಇನ್ನೊಂದು ಇನ್ನಸೆಂಟ್ ಪೊಲಿಟಿಕಲ್ ಪಾರ್ಟಿನ ಟಾರ್ಗೆಟ್ ಮಾಡೋದಕ್ಕೆ, ಆ ಒಂದು ಕ್ಲೀನ್ ಇಮೇಜ್ ಇದೆಯಲ್ಲ, ನಾನ್ ಕರಪ್ಷನ್ ಇಮೇಜ್ ಇದೆಯಲ್ಲ, ಅದ್ರ ಮೇಲೆ ಟಾರ್ಗೆಟ್ ಮಾಡೋದಕ್ಕೆ ಪೊಲಿಟಿಕಲಿ ಯೂಸ್ ಮಾಡ್ಕೊಂಡ್ರು. ಆಮೇಲೆ ಅರವಿಂದ್ ಕೇಜ್ರಿವಾಲ್ ಮೇಲೆ ಸಮನ್ ಸ್ಟಾರ್ಟ್ ಆಯ್ತು. ಒಂದಾದ್ಮೇಲೆ ಒಂದು ಸಮನ್ಸ್ ಬರ್ತಾ ಇತ್ತು. ಅಲ್ಲಿ ಹೋದ್ರೆ ಡೆಫಿನೆಟ್ಲಿ ಅರೆಸ್ಟ್ ಮಾಡ್ತಾರೆ ಅನ್ನುವಂತ ಒಂದು ಡೌಟ್ ಇತ್ತು. ಅದ್ರಲ್ಲಿ ಸಮನ್ ಮಾಡೋದಕ್ಕೆ ಒಂದು ಸ್ಟ್ರಾಂಗ್ ರೀಸನ್ನೇ ಇರಲಿಲ್ಲ. ಸೊ ಅರವಿಂದ್ ಕೇಜ್ರಿವಾಲ್ ಅವರು ಡೆಲ್ಲಿ ಹೈಕೋರ್ಟ್ಗೆ ಹೋದ್ರು. ಈ ತರ ಸಮನ್ಸ್ ಬರ್ತಾ ಇದೆ, ಅರೆಸ್ಟ್ ಕೂಡ ಮಾಡ್ಬೋದು ಇವ್ರು ಯಾವಾಗ ಬೇಕಾದ್ರೆ, ಅವಾಗ ನನಗೆ ಪ್ರೊಟೆಕ್ಷನ್ ಬೇಕು ಅಂತ. ಅವಾಗ ಹೈಕೋರ್ಟ್ ಹೇಳ್ತು, ಹೋಗ ಅವ್ರ ಹತ್ರ ಸಿಕ್ ಬನ್ನಿ, ಏನ್ ಹೇಳ್ತಾರೆ ಅಂತ ಕೇಳಿ ಆಮೇಲೆ ನೋಡೋಣ ಅಂತ. ಅಟ್ಲೀಸ್ಟ್ ಅದ್ರ ತಾತ್ಪರ್ಯ ಆ ತರ ಇತ್ತು. ಅದನ್ನ ಯಾವಾಗ ಎಕ್ಸೆಪ್ಟ್ ಮಾಡ್ಕೊಂಡು ಬಂದ್ರು, ಪ್ರೊಟೆಕ್ಷನ್ ಸಿಕ್ಕಿಲ್ಲ ಅಂತ ಗೊತ್ತಾದ ಕೂಡಲೇ ED ಬಂದ್ಬಿಟ್ಟು
ರಾತ್ರಿ ಅರೆಸ್ಟ್ ಮಾಡ್ತು. ಅದೇ PMLA ಕೇಸ್ ಅವ್ರ ಮೇಲೆ ಹಾಕಿದ್ರು. ಯಾವ ಕೇಸಸ್ ನಾನ್ ಬೇಲೇಬಲ್ ಅಫೆನ್ಸ್ ಆಗಿರುತ್ತೋ, ಗಿಲ್ಟಿ ಅಂಟಿಲ್ ಪ್ರೂವನ್ ಇನ್ನಸೆಂಟ್ ಆಗಿರುತ್ತೋ ಅಂತ ಕೇಸಸ್ ಅಲ್ಲೇ ಆಮ್ ಆದ್ಮಿ ಪಾರ್ಟಿ ಅವ್ರನ್ನ ಫಿಟ್ ಮಾಡ್ತಾ ಹೋದ್ರು. ಮನಿ ಟ್ರಯಲ್ ನಯಾ ಪೈಸೆ ಸಿಕ್ಕಿಲ್ಲ. ಇನ್ನೂ ಇನ್ವೆಸ್ಟಿಗೇಷನ್ ಇದೆ, ಇನ್ನೂ ನಾವು ಇನ್ವೆಸ್ಟಿಗೇಟ್ ಮಾಡ್ತಾ ಇದೀವಿ. ಇವನೊಬ್ಬ ಇನ್ಫ್ಲೂಯೆನ್ಷಿಯಲ್ ಮನುಷ್ಯ ಹೊರಗಡೆ ಹೋದ್ರೆ PMLA ಕೇಸಸ್ ಪ್ರಾಬ್ಲಮ್ ಆಗ್ಬಿಡುತ್ತೆ. ಬೇಸಿಕಲಿ ED ಅವರಿಗೆ ಏನೂ ಮಾಡ್ಬೇಕಾಗಿಲ್ಲ, ಕೋರ್ಟ್ ಅಲ್ಲಿ ಹೇಳಿದ್ರೆ ಸಾಕು, ಇಲ್ಲ ಈ ಮನುಷ್ಯನಿಗೆ ಬೇಲ್ ಕೊಡೋದಕ್ಕೆ ನಮ್ಗೆ ಇಷ್ಟ ಇಲ್ಲ, ವಿ ಹ್ಯಾವ್ ಅ ಪ್ರಾಬ್ಲಮ್, ಬೇಲ್ ಸಿಗೋದಿಲ್ಲ. ಆಸ್ ಸಿಂಪಲ್ ಆಸ್ ದಟ್. ಆದ್ರೆ ಇವ್ರಿಗೆ ಬೇಲ್ ಕೊಡಬೇಡಿ ಅಂತ ಹೇಳ್ತಾ ಇರುವಂತ ED ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಕೆಲವು ಪೊಲಿಟಿಷಿಯನ್ಸ್ಗೆ ಈ ಬೇಲ್ ಕೊಡೋದಕ್ಕೆ ನಿಮ್ಗೇನಾದ್ರೂ ಪ್ರಾಬ್ಲಮ್ ಇದೆ ಅಂತ ಈ ಕೋರ್ಟ್ ಕೇಳಿದಾಗ ಅಲ್ಲೇನಾದ್ರೂ ED ವಿ ಹ್ಯಾವ್ ನೋ ಇಶ್ಯೂಸ್ ಅಥವಾ ವಿ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್ ಅನ್ನೋ ತರ ಏನಾದ್ರೂ ಅವ್ರ ರೆಸ್ಪಾನ್ಸ್ ಇದ್ರೆ ಆವಾಗ ಕೋರ್ಟ್ ಬೇಲ್ ಕೊಟ್ಬಿಡುತ್ತೆ. ಈ ತರ ಕೆಲವು ಪೊಲಿಟಿಷಿಯನ್ಸ್ ಬೇಲ್ ಸಿಕ್ಕಿದೆ. ಆದ್ರೆ ಈ ತರ ಯಾರ್ಯಾರು ಬೇಲ್ ಸಿಕ್ಕಿದೆಯೋ ಅವ್ರು ಇಲೆಕ್ಟ್ರಲ್ ಬಾಂಡ್ಸ್ ಥ್ರೂ BJP ಅವರಿಗೆ ದುಡ್ಡು ಕೊಟ್ಟಿದ್ದಾರೆ. ಇನ್ನೊಂದು ಯಾವ್ದೋ ರಾಬರ್ಟ್ ವಾದ್ರಾ ಕೇಸ್ ಕೂಡ ಇದೆ. ಯಾವಾಗ ಇಲೆಕ್ಟ್ರಲ್ ಬಾಂಡ್ಸ್ ಥ್ರೂ BJP ದುಡ್ಡು ಟ್ರಾನ್ಸ್ಫರ್ ಆಗುತ್ತೋ ಆವಾಗ ED ಆಗಿರ್ಬೋದು ಅಥವಾ ಬೇರೆ ಯಾವುದೇ ಇನ್ವೆಸ್ಟಿಗೇಷನ್ ಏಜೆನ್ಸಿ ಆಗಿರ್ಬೋದು ಅವ್ರು ಬೇಲಿಗೆ ಅಪೋಸ್ ಮಾಡೋದಿಲ್ಲ, ಆ ಮನುಷ್ಯನಿಗೆ ಬೇಲ್ ಸಿಕ್ಬಿಡುತ್ತೆ. ಈ ತರ ಎಷ್ಟೊಂದು ಕೇಸಸ್ ಅಲ್ಲಿ ಲಾಸ್ಟ್ ಕೆಲವು ವರ್ಷ ದೊಡ್ಡ ಹಗರಣಗಳಿಗೆ ಅಥವಾ ಸ್ಕ್ಯಾಮೇ ಇಲ್ಲದೆ ಇರುವಂತ ಕೇಸಸ್ ಅಲ್ಲಿ ಯಾರೋ ಒಬ್ಬ ಪೊಲಿಟಿಷಿಯನ್ ಜೈಲಲ್ಲಿ ಇರ್ತಾನೆ, ಅವನಿಗೆ ಬೇಲ್ ಸಿಕ್ಕಿರೋದಿಲ್ಲ, ಅವನು ಯಾವ್ದೋ ಅಪೋಸಿಷನ್ ಪಾರ್ಟಿ ಮಿನಿಸ್ಟರ್ MLA ಆತರ ಏನೋ ಹೆಸರು ತಗೋತಾನೆ, ಇಲೆಕ್ಟ್ರಲ್ ಬಾಂಡ್ಸ್ ಥ್ರೂ ಈ BJP ದುಡ್ಡು ಸಿಗುತ್ತೆ, ನೆಕ್ಸ್ಟ್ ಹಿಯರಿಂಗ್ ಅಲ್ಲಿ ಅವನಿಗೆ ಬೇಲ್ ಸಿಗುತ್ತೆ. ಈ ತರ ಸೀಕ್ವೆನ್ಸ್ ಆಫ್ ಇವೆಂಟ್ಸ್ ಆಗಿದೆ. ಇವಾಗ ಇಷ್ಟೊಂದೆಲ್ಲ ಕೇಸಸ್ ಇದೆಯಲ್ಲ, ಇದೆಲ್ಲ ಕೇಸಸ್ ಕೋಇನ್ಸಿಡೆನ್ಸ್ ಅಥವಾ ಇದೊಂದು ಸ್ಟ್ರಾಟಜೈಸ್ಡ್ ಪ್ಲಾನ್, ಅದು ನಾನು ನಿಮಗೆ ಯೋಚನೆ ಮಾಡೋದಕ್ಕೆ ಬಿಡ್ತೀನಿ. ಸೊ ಇವಾಗ ಈ ಲಿಕ್ಕರ್ ಸ್ಕ್ಯಾಮ್ ಅಲ್ಲೂ ಸೌತ್ ಗ್ರೂಪ್ ಅಂತ ನಾನು ಅವಾಗ ಹೇಳಿದ್ನು, ಬಿಸ್ನೆಸ್ ಮೆನ್ಗಳ ಒಂದು ಗುಂಪಿದೆಯಲ್ಲ, ಅವರಿಂದ 100 ಕೋಟಿ ಒಂದು ಲಿಂಕ್ ಅರವಿಂದ್ ಕೇಜ್ರಿವಾಲ್ಗೆ ಇದೆ ಅಂತ ED ವಾದ ಮಾಡ್ತಾ ಇದೆ. ಅದು ಯಾವುದೋ ಒಂದು ಡಿಸ್ಕಷನ್ ಅಲ್ಲಿ ಅರವಿಂದ್ ಕೇಜ್ರಿವಾಲ್ ಹೆಸರು ಬಂತು, ಇವರಿಬ್ಬರ ಜೊತೆ ಕೂತಿದ್ರು, ಆ ಮೀಟಿಂಗ್ ಅಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರು ಇದ್ರು. ಈ ತರ ತಲೆ ಎಲ್ಲ ಬುಡ ಇಲ್ದಿರುವಂತ ಸ್ಟೇಟ್ಮೆಂಟ್, ಆದ್ರೆ ಆ ಸ್ಟೇಟ್ಮೆಂಟ್ ಸಾಕು. ಯಾಕೆ ಹೇಳಿ, PMLA ಕೇಸ್, ಲಿಕ್ಕರ್ ಪಾಲಿಸಿಲಿ ದೊಡ್ಡ ಬಿಸ್ನೆಸ್ ಮೆನ್ ಅವ್ರಿಗೆ ಅಡ್ವಾಂಟೇಜ್ ಸಿಕ್ಕಿರೋದು ಹೌದು, ಅದರಲ್ಲಿ ಕೆಲವು ಪ್ರಾಬ್ಲಮ್ಸ್ ಇದ್ದಿರೋದು ಹೌದು. ಅದರ ಪ್ರಾಬ್ಲಮ್ಸ್ ಫಿಕ್ಸ್ ಮಾಡಬೇಕಾಗಿತ್ತು ಹೊರತು ಅದರಲ್ಲಿ ಕರಪ್ಷನ್ ನಡೆದಿದ್ದು, ಆ ಕರಪ್ಷನ್ ಅಲ್ಲಿ ಅರವಿಂದ್ ಕೇಜ್ರಿವಾಲ್ ಅಥವಾ ಮನೀಶ್ ಸಿಸೋಡಿಯಾ ಇನ್ವಾಲ್ವ್ ಆಗಿರುವಂತಹದ್ದು ಎಲ್ಲೂ ಕಾಣಿಸ್ತಾ ಇಲ್ಲ. ಬಟ್ ದೇ ಆರ್ ಗಿಲ್ಟಿ ಅಂಟಿಲ್ ಪ್ರೂವನ್ ಇನ್ನಸೆಂಟ್. ಬೇಲ್ ಸಿಗೋದಿಲ್ಲ. ಈ ಮನುಷ್ಯ ಶರತ್ ಚಂದ್ರ ರೆಡ್ಡಿ ಇವನೊಬ್ಬ ಅಪ್ರೂವರ್. ಫಸ್ಟ್ ಇವನ್ನ ಇಟ್ಕೊಂಡು ಹೋಗಿದ್ರು. ಆವಾಗ ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಏನು ಹೇಳಲಿಲ್ಲಾಗಿತ್ತು. ಆಮೇಲೆ ಇವನ್ ಜೊತೆ ಏನ್ ಮಾಡಿದ್ರು ಗೊತ್ತಿಲ್ಲ, ಒಂದಿಷ್ಟು ದಿನ ಜೈಲಲ್ಲಿ ಬೇರೆ ಇಟ್ಟಿದ್ರು. ಆಮೇಲೆ BJP ಅವರಿಗೆ ಕೋರ್ಟ್ ಕಟ್ಟಿ ಎಲೆಕ್ಟ್ರಲ್ ಬಾಂಡ್ಸ್ ಥ್ರೂ ಟ್ರಾನ್ಸ್ಫರ್ ಮಾಡಾದ್ಮೇಲೆ ಅರವಿಂದ್ ಕೇಜ್ರಿವಾಲ್ ಅವ್ರ ವಿರುದ್ಧ ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ರಿಲೀಸ್ ಆಗಿದ್ದಾನೆ. ಕೆಲವು ಸಂಘಿಗಳು ಹೇಳ್ತಾರೆ, ಈ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಕಾಮೆಂಟ್ಸ್ ಎಲ್ಲ ಬರುತ್ತೆ, ಇಲೆಕ್ಟ್ರಲ್ ಬಾಂಡ್ಸ್ ಏನಾದ್ರು ತಪ್ಪು ಅಂತ ಹೇಳಿದ್ರೆ ಪ್ರೂವ್ ಮಾಡೋದಕ್ಕೆ ತಾಕತ್ತಿದ್ರೆ ಪ್ರೂವ್ ಮಾಡಿ ತೋರಿಸಿ ಅಂತ ಹೇಳ್ತಾರೆ. ನೋಡಿ, ಇಲೆಕ್ಟ್ರಲ್ ಬಾಂಡ್ ಯಾವ ತರ ಇದೆ ಅಂತ ಹೇಳಿದ್ರೆ, ಒಂದು ಹೈಪೋಥೆಟಿಕಲ್ ಸಿಚುವೇಶನ್, ಗವರ್ಮೆಂಟ್ ಒಂದು ಲಾ ತಗೊಂಡ್ಬರುತ್ತೆ, ತಲೆ ಮೇಲೆ ಈ ತರ ಹೊಡೆದ್ರೆ, ಆ ತರ ಏನಾದ್ರು ಹೊಡೆದು ಯಾರಾದ್ರೂ ಸತ್ತು ಹೋಗ್ಬಿಟ್ರೆ ಅದು ಕೊಲೆ ಅಲ್ಲ ಅನ್ನೋ ತರ ಒಂದು ರೂಲ್ ತಗೊಂಡ್ಬರುತ್ತೆ. ಅದರ ರೂಲ್ಸ್ ತಗೊಂಡು ಬಂದ ಮೇಲೆ ಕಂಟಿನ್ಯೂಸ್ಲಿ ಜನರು ಕೊಲೆ ಆಗ್ತಾ ಇರುತ್ತೆ. ಒಂದ್ಸತಿ ಕೋರ್ಟ್ಗೆ ಆ ವಿಷಯ ಗೊತ್ತಾಗುತ್ತೆ, ಅದನ್ನ ಅನ್ಕಾನ್ಸ್ಟಿಟ್ಯೂಷನಲ್ ಅಥವಾ ಇಲ್ಲೀಗಲ್ ಅಂತ ಕೋರ್ಟ್ ಪ್ರೊನೌನ್ಸ್ ಮಾಡುತ್ತೆ. ಅದು ಅನ್ಕಾನ್ಸ್ಟಿಟ್ಯೂಷನಲ್ ಆಗಿದ್ರು ಕೂಡ ಅಷ್ಟು ದಿನ ಅದು ಲೀಗಲ್ ಆಗಿತ್ತು. ಸೊ ಎಷ್ಟು ಜನರಿಗೆ ತಲೆ ಮೇಲೆ ಹೊಡೆದು ಸಾಯಿಸಿದಾರೋ ಅವ್ರನ್ನ ಡಿಸ್ಪ್ರೂವ್ ಮಾಡೋದಕ್ಕಾಗೋದಿಲ್ಲ, ಯಾಕಂದ್ರೆ ಅಷ್ಟು ದಿನ ಅವ್ರು ಲೀಗಲ್ ಆಗೇ ಕೆಲಸ ಮಾಡಿಬಿಟ್ಟಿದ್ದಾರೆ. ಸೊ ಇಲೆಕ್ಟ್ರಲ್ ಬಾಂಡ್ಸ್ ಹಾಗೆ ಒಂದು ಡೇಂಜರಸ್ ಸ್ಕ್ಯಾಮ್ ಇದೆಯಲ್ಲ, ಅಂದ್ರೆ ಗವರ್ಮೆಂಟೇ ನಡೆಸುವಂತ ಸ್ಕ್ಯಾಮ್. ಜಸ್ಟ್ ಇಮ್ಯಾಜಿನ್, ಅದ್ರದ್ದು ಲೀಗಲ್ ರೀತಿಯಿಂದ ಮಾಡಿರೋದು. ನಮ್ಮ ಹಿಸ್ಟ್ರಿಯಲ್ಲಿ ನೋಡಿದ್ರೆ ಈ ಬ್ರೆಸ್ಟ್ ಟ್ಯಾಕ್ಸ್ ಅಂತ ಬರುತ್ತೆ, ಈ ಲೋವರ್ ಕಾಸ್ಟ್ ಅವ್ರನ್ನ ಡಿಮೀನ್ ಮಾಡೋದಕ್ಕೆ, ಲೋವರ್ ಕಾಸ್ಟ್ ಹೆಂಗಸರನ್ನ ಹಾಫ್ ನೇಕೆಡ್ ಮಾಡೋವ್ರನ್ನ ಡಿಮೀನ್ ಮಾಡೋದಕ್ಕೆ ಬ್ರೆಸ್ಟ್ ಟ್ಯಾಕ್ಸ್ ಅಂತ ಒಂದು ರೂಲ್ಸ್ ತಂದ್ಬಿಟ್ಟಿದ್ರು. ಕೆಲವು ಸ್ಪೆಸಿಫಿಕ್ ಸೆಕ್ಷನ್ ಆಫ್ ದ ಸೊಸೈಟಿ ರಾಜ್ಯದ ಜೊತೆ ಸೇರ್ಕೊಂಡ್ಬಿಟ್ಟು ಸೋಷಿಯಲಿ ಅದು ತಪ್ಪಾಗಿರ್ಬೇಕಾಗಿತ್ತು, ಅದೊಂದು ಕ್ರೈಮ್ ಆಗಿರ್ಬೇಕಾಗಿತ್ತು. ಆದ್ರೆ ಎಲ್ಲಿವರೆಗೆ ಆ ರೂಲ್ ಇತ್ತು ಅದು ಕ್ರೈಮೇ ಅಲ್ಲ. ಸೊ ಈ ತರ ಒಂದು ಡೇಂಜರಸ್ ಕ್ರೈಮ್ ಇದೆಯಲ್ಲ, ಈ ಒಂದು ಜಗತ್ತಿನಲ್ಲೇ ಒಂದು ದೊಡ್ಡ ಸ್ಕ್ಯಾಮ್ ಅಂತ ಹೇಳ್ಬಹುದು. ಅದಕ್ಕೆ ಒಂದು ಲೀಗಲ್ ಬಾಕ್ಸ್ ಹಾಕ್ಬಿಟ್ಟು ಎಕ್ಸಿಕ್ಯೂಟ್ ಮಾಡ್ಬಿಟ್ಟಿದ್ದಾರೆ. ಯಾರೋ ಒಬ್ಬ ತುಂಬಾ ಪವರ್ಫುಲ್ ಮನುಷ್ಯ, ಇನ್ಫ್ಲೂಯೆನ್ಷಿಯಲ್ ಮನುಷ್ಯ, ಅಪೋಸಿಷನ್ ಪಾರ್ಟಿಲಿ ಇದ್ದಾನೆ, ಆಮೇಲೆ ಕೇಸ್ ಹಾಕೋದು ಕೂಡಲೇ ಫಸ್ಟ್ ಏನ್ ಕೆಲಸ ಮಾಡ್ತಾರೆ ಗೊತ್ತಲ್ಲ, ಇವರು ಹೋಗ್ಬಿಟ್ಟು ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ನ ಫೋನ್ ಎಲ್ಲ ತಗೊಂಡ್ಬಿಡೋದು. ಈ ಫೋನ್ ತಗೊಂಡ ಮೇಲೆ ಅದ್ರ ಆಕ್ಸೆಸ್ ಸಿಕ್ಕಿದ ಮೇಲೆ ಅದನ್ನ ಅವ್ರು ಹ್ಯಾಕ್ ಮಾಡಬಹುದು, ಅದ್ರ ಏನ್ ಬೇಕಾದ್ರೆ ಮಾಡಬಹುದು. ಯಾವ ಪರ್ಸನಲ್ ಡೀಟೇಲ್ಸ್ ಇದೆಯೋ, ಯಾರ್ಯಾರ ಜೊತೆ ಆ ಮಿನಿಸ್ಟರ್ ಮಾತಾಡ್ತಾ ಇದ್ದಾನೋ, ಇನ್ಫ್ಯಾಕ್ಟ್ ಅವ್ರ ಎಂಟೈರ್ ಫ್ಯಾಮಿಲಿ ಪರ್ಸನಲ್ ವಿಷಯಗಳ ಬಗ್ಗೆ ಒಂದು ಎಕ್ಸೆಸ್ ಸಿಕ್ಬಿಡುತ್ತೆ ಅವ್ರಿಗೆ. ಸೊ ಪರ್ಸನಲಿ ಆ ಮನುಷ್ಯ ಯಾವ್ದಾದ್ರು ಒಂದು ಸ್ಪೆಸಿಫಿಕ್ ಸ್ಕ್ಯಾಮ್ ಅಲ್ಲಿ ಇನ್ವಾಲ್ವ್ ಆಗದೇ ಇದ್ರೂ ಕೂಡ ಎಷ್ಟೊಂದು ಫ್ಯಾಮಿಲಿಯಲ್ಲಿ ಕೆಲವೊಂದು ವಿಷಯ ಹೊರಗಡೆ ಹೋಗಬಾರ್ದು ಅಂತ ಇರುತ್ತೆ. ಈ ಎಲ್ಲಾ ಇನ್ಫಾರ್ಮೇಶನ್ಗೂ ಇನ್ವೆಸ್ಟಿಗೇಟಿವ್ ಏಜೆನ್ಸಿಗೆ ಆಕ್ಸೆಸ್ ಸಿಕ್ಬಿಡುತ್ತೆ. ನಮ್ಮ ಲೈಫ್ ಮೊಬೈಲ್ ಅಲ್ಲಿ ಇರುತ್ತೆ. ಹಾಗಂತ ಈ ಇನ್ವೆಸ್ಟಿಗೇಷನ್ ಏಜೆನ್ಸಿನೇ ಪ್ರಾಬ್ಲಮ್ ಅಂತ ಹೇಳೋದ ಇಲ್ಲ. ಯಾವುದೇ ಒಂದು ಕಂಟ್ರಿಲಿ ಡೆಮೋಕ್ರಸಿ ಹೋಗ್ಬಿಟ್ಟಿದೆ ಅಂತ ಹೇಳಿದ್ರೆ ಅದ್ರ ಕಾನ್ಸ್ಟಿಟ್ಯೂಷನಲ್ ಪ್ರಾಬ್ಲಮ್ ಇದೆ ಅಂತ ಅಲ್ಲ. ಅದರ ಕಿಂಗ್ಡಮ್ ಅಲ್ಲಿ ಒಂದು ರಾಜ ಇದ್ದಾನೆ, ಒಬ್ಬ ಹಿಟ್ಲರ್ ಇದ್ದಾನೆ, ಒಬ್ಬ ರಾಕ್ಷಸ ಇದ್ದಾನೆ. ಅವನು ಯಾವ್ಯಾವ ವಿಷಯ ಕಂಟ್ರೋಲ್ ಮಾಡ್ತಾನೋ ಅದನ್ನೆಲ್ಲ ಕೆಡಿಸ್ಬಿಡ್ತಾನೆ. ಸ್ಟ್ರಾಂಗ್ ರೂಲ್ ತಗೊಂಡ್ಬರೋದು, ಇನ್ನಸೆಂಟ್ ಜನರ ಮೇಲೆ ಹಾಕ್ಬಿಡೋದು, ಅಥವಾ ಕೆಟ್ಟವ್ರ ಮೇಲೆ ಹಾಕಿದ್ರೆ ಎಲ್ಲಿವರೆಗೆ ಅವನ ಗುಂಪಿಗೆ ಸೇರ್ಕೊಳ್ಳೋದಿಲ್ವೋ ಅಲ್ಲಿವರೆಗೆ ಅವರನ್ನು ಬ್ಲಾಕ್ ಮೇಲ್ ಮಾಡೋದು, ಒಂದು ಕೆಟ್ಟ ಸಾಮ್ರಾಜ್ಯ ಕ್ರಿಯೇಟ್ ಮಾಡೋದು, ಲೀಗಲ್ ಆಗಿ ಜನರ ದುಡ್ಡನ್ನ ದೋಚೋದು, ಆಮೇಲೆ ಏನು ಗೊತ್ತಿಲ್ಲದಿರೋ ತರ ಇನ್ನಸೆಂಟ್ ತರ ಬಂದ್ಬಿಟ್ಟು ಟಾಟಾ ಮಾಡೋದಕ್ಕೆ ಬಂದ್ಬಿಡೋದು ಎಲೆಕ್ಷನ್ ಕ್ಯಾಂಪೇನಿಗೆ. ಇಂಥ ಒಬ್ಬ ಡೇಂಜರಸ್ ಮನುಷ್ಯ ಎಲ್ಲಿ ಇರ್ತಾನೋ
ಗವರ್ನರ್ ಪೊಸಿಷನ್ ಹಾಳು ಮಾಡ್ತಾನೆ, ಯಾಕಂದ್ರೆ ಅವ್ರನ್ನು ಯೂಸ್ ಮಾಡ್ಕೋತಾನೆ. ಇಲೆಕ್ಷನ್ ಕಮಿಷನ್ ಹಾಳು ಮಾಡ್ತಾನೆ, ಅವ್ರನ್ನು ಯೂಸ್ ಮಾಡ್ಕೋತಾನೆ. RBI ಹಾಳು ಮಾಡ್ತಾನೆ, ಬ್ಯಾಂಕ್ ಅನ್ನು ಹಾಳು ಮಾಡ್ತಾನೆ, ಗವರ್ಮೆಂಟ್ ಬ್ಯಾಂಕ್ಸ್ ಹೆಸರು ಹಾಳು ಮಾಡ್ತಾನೆ. ನೋಡಿ ಆ SBI ಗತಿ ನೋಡಿ. ಇದೆಲ್ಲ ಎಲೆಕ್ಟ್ರಲ್ ಬಾಂಡ್ ಇನ್ಫಾರ್ಮೇಶನ್ ಜೂನ್ ಎಂಡಲ್ಲಿ ಕೊಡೋಕ್ಕಾಗುತ್ತೆ ಅಂತ ಹೇಳಿದ್ರು. ಆಮೇಲೆ ಒಂದೇ ದಿನದಲ್ಲಿ ಕೊಟ್ಟಿದ್ದಾರೆ. ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ ಮಾನಮಾರಿ ರೀತಿ ತೆಗೆದ್ಬಿಟ್ಟಿದ್ದಾನೆ. ತಾನು ಒಳ್ಳೆಯವನು ಹಾಕೊಂಡು ಆಮೇಲೆ ಇಲೆಕ್ಷನ್ ಕ್ಯಾಂಪೇನ್ ಮಾಡೋದಕ್ಕೆ ಬರ್ತಾನೆ ಈ ಡೇಂಜರಸ್ ದೇಸಿ ಹಿಟ್ಲರ್. ಆಮೇಲೆ ಅವನ ಫಾಲೋವರ್ಸ್ ತುಂಬಾ ಕಾನ್ಫಿಡೆನ್ಸ್ ಇಂದ ತಪ್ಪಂತ ಪ್ರೂವ್ ಮಾಡಿ ತೋರ್ಸಪ್ಪ ಅಂತ ಸ್ಟೇಟ್ಮೆಂಟ್ ಬೇರೆ. ಯಾಕಂದ್ರೆ ಲೀಗಲಿ ತಪ್ಪಂತ ಪ್ರೂವ್ ಮಾಡೋದಕ್ಕಾಗೋದಿಲ್ಲ. ಬ್ಲಾಕ್ ಮನಿನ ವೈಟ್ ಮಾಡೋದು ಲೀಗಲ್ ಮಾಡಿಬಿಟ್ಟಿದ್ದಾರೆ. ಅಟ್ಲೀಸ್ಟ್ ಕೆಲವು ಟೈಮಲ್ಲಿ ಲೀಗಲ್ ಆಗಿತ್ತು. ಇಲೆಕ್ಟ್ರಲ್ ಬಾಂಡ್ಸ್ ಹಗರಣದ ವಿಷಯ ಹೊರಗಡೆ ಏನಾದರೂ ಬರದೇ ಇದ್ರೆ, ಆ ಒಂದು ಲಿಂಕ್ ನಮಗೆ ಏನಾದರೂ ಗೊತ್ತಾಗದೇ ಇದ್ದಿದ್ರೆ, ಈ ಒಂದು ಎಂಟೈರ್ ಡೇಂಜರಸ್ ಸಿಸ್ಟಮ್ ಇದೆಯಲ್ಲ ಅದ್ರ ಮೇಲೆ ಕೂತ್ಕೊಂಡಿರುವಂತ ಆ ಪೊಲಿಟಿಕಲ್ ಡಾನ್ ಏನಿದಾನೋ ಇವರೆಲ್ಲ ಇಷ್ಟು ಕೀಳ್ಮಟ್ಟಿಗೆ ಇಳಿಬಹುದು ಅಂತ ನಮಗೆ ಗೊತ್ತೇ ಆಗ್ತಾ ಇರಲಿಲ್ಲ. ಏನೋ ಹಿಂದೂ ಮುಸ್ಲಿಮರನ್ನ ಹೊಡೆದಾಡಿಸ್ಕೊಂಡು ಇಲೆಕ್ಷನ್ ಗೆಲ್ತಾರೆ ಅಂತ ಅಷ್ಟೇ ಗೊತ್ತಿತ್ತು. ಆದ್ರೆ ಒಂದು ಲೀಗಲ್ ರ್ಯಾಕೆಟೇ ನಡೆಸ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇರಲಿಲ್ಲ. ನಾನು ಮಾತಾಡೋರು ತುಂಬಾ ಹೈ ಲೆವೆಲ್, ಸ್ಪೆಸಿಫಿಕ್ ಆಗಿ ಯಾವ್ಯಾವ ಕ್ರಿಮಿನಲ್ಸ್ ನ, ಯಾವ್ಯಾವ ಪೊಲಿಟಿಷಿಯನ್ಸ್ ನ ತಮ್ಮ ಪಾರ್ಟಿ ಸೇರಿದ ಕೂಡಲೇ ಅವ್ರ ಕೇಸ್ ಡ್ರಾಪ್ ಮಾಡೋದಿದೆಯಲ್ಲ, ಆ ಎಲೆಕ್ಟ್ರಲ್ ಬಾಂಡ್ಸ್ ಥ್ರೂ ಒಂದಿಷ್ಟು ಕೋಟಿ ಟ್ರಾನ್ಸ್ಫರ್ ಮಾಡಿದ ಕೂಡಲೇ ಆ ಕೇಸ್ ಡ್ರಾಪ್ ಮಾಡೋದಿದೆಯಲ್ಲ, ಇಂಥ ದರಿದ್ರ ಕೆಲಸ. ಅದ್ರದ್ದೊಂದು ದೊಡ್ಡ ಲಿಸ್ಟೇ ಇದೆ. ಇಲ್ಲಿವರೆಗೆಲ್ಲ ಪೊಲಿಟಿಕಲ್ ಪಾರ್ಟೀಸ್ ಮನೆ ಹಾಳು ಕೆಲಸ ಮಾಡಿದ್ರು ಕೂಡ ಇಷ್ಟೊಂದು ಟೆಕ್ನಿಕಲ್ ಆಗಿ ಆ ಲೀಗಲ್ ಸಿಸ್ಟಮ್ ಒಳಗಡೆ ಹಾಕಿಬಿಟ್ಟು ಈ ಲೆವೆಲ್ ಎಕ್ಸಿಕ್ಯೂಷನ್ ಯಾರು ಮಾಡಿರ್ಲಿಲ್ಲ. ಅಂದ್ರೆ ಜಗತ್ತಿಗೆ ಇದು ಸ್ಕ್ಯಾಮ್ ಅಂತ ಗೊತ್ತಾದ್ರೂ ಕೂಡ, ಪ್ರತಿಯೊಬ್ಬ ಮನುಷ್ಯನಿಗೆ ಇದು ಹಗರಣ ಅಂತ ಗೊತ್ತಾದ್ರೂ ಕೂಡ ನಾವೇನು ಮಾಡೋದಕ್ಕಾಗೋದಿಲ್ಲ. ಯಾಕಂದ್ರೆ ಅದನ್ನ ಇಷ್ಟು ವರ್ಷ ಲೀಗಲ್ ಅಂತ ಮಾಡ್ಬಿಟ್ಟಿದ್ದಾರೆ. ಆಮ್ ಆದ್ಮಿ ಪಾರ್ಟಿ ಒಂದೇ ಪಾರ್ಟಿ ಆಗಿತ್ತು, ಒಂದು ಹೊಸ ಪಾರ್ಟಿ, ಒಂದು ಹೊಸ ಯೋಚನೆ ಬಂದಿತ್ತು. ಬರೀ ಹಿಂದೂ ಒಳಗೆ ಸಪೋರ್ಟ್ ಮಾಡ್ತೀವಿ, ಬರೀ ಮುಸ್ಲಿಂ ಸಪೋರ್ಟ್ ಮಾಡ್ತೀವಿ, ಇಬ್ಬರದ್ದು ಹೊಡೆದಾಡಿಸೋದು, ಇಬ್ಬರ ಮಧ್ಯೆ ಡಿವೈಡ್ ಕ್ರಿಯೇಟ್ ಮಾಡೋದು, ಈ ತರ ಏನೂ ಮಾಡದೆ ಬಡವರನ್ನ ಫೋಕಸ್ ಮಾಡಿಬಿಟ್ಟು ಗೌರ್ಮೆಂಟ್ ಎಜುಕೇಶನ್ ಲೆವೆಲ್ ಚೆನ್ನಾಗಿ ಮಾಡಿಬಿಟ್ಟು ಮೊಹಲ್ಲಾ ಕ್ಲಿನಿಕ್ಸ್ ಮಾಡಿಬಿಟ್ಟು ವರ್ಲ್ಡ್ ವೈಡ್ ಲೀಡರ್ಸ್ ಎಲ್ಲ ಬಂದ್ಬಿಟ್ಟು ಅದನ್ನ ನೋಡೋದು, ವರ್ಲ್ಡ್ ವೈಡ್ ಅಪ್ರಿಸಿಯೇಷನ್ ಅರವಿಂದ್ ಕೇಜ್ರಿವಾಲ್ ಸಿಗ್ತಾ ಇರೋದು ಒಬ್ಬ ಪೊಲಿಟಿಕಲ್ ಡಾನ್, ಒಬ್ಬ ಡೇಂಜರಸ್ ದೇಸಿ ಹಿಟ್ಲರ್ಗೆ ಇಷ್ಟ ಆಗ್ತಾ ಇರಲಿಲ್ಲ. ಎಲ್ಲಿ ಹೋದ್ರೂ ತಾನೇ ಇರಬೇಕು, ತಂದೆ ಹೆಸರು ಜನ ಕೂಗಬೇಕು, ಈ ತರ ಯೋಚನೆ ಮಾಡುವವನು ಗೋಮುಖ ವ್ಯಾಘ್ರ. ಅರವಿಂದ್ ಕೇಜ್ರಿವಾಲ್ ಅರೆಸ್ಟ್ ಆದಾಗ ನೋಡಿ ಎಷ್ಟೊಂದು ಪೊಲಿಟಿಷಿಯನ್ಸ್ ಅರೆಸ್ಟ್ ಆಗ್ತಾರೆ, ಎಷ್ಟೊಂದು ಪೊಲಿಟಿಷಿಯನ್ ವರ್ಷಾನುಗಟ್ಟಲೆ ಒಳಗಡೆ ಇರ್ತಾರೆ, ಯಾವ ದೇಶನೂ ಮೂಸ್ ನೋಡೋದಕ್ಕೂ ಬರೋದಿಲ್ಲ. ಆದ್ರೆ ಇವರು ಅರೆಸ್ಟ್ ಆದಾಗ ಆಲ್ಮೋಸ್ಟ್ ಎಲ್ಲಾ ಟಾಪ್ ಕಂಟ್ರೀಸ್ ಅಲ್ಲೂ ಇಟ್ಸ್ ಅ ನ್ಯೂಸ್. ಯಾಕಂದ್ರೆ ಹೀಸ್ ಅ ಕ್ಲೀನ್ ಪೊಲಿಟಿಷಿಯನ್ಸ್ ಅಂತ ಎಲ್ಲರಿಗೂ ಗೊತ್ತು. ಜರ್ಮನಿ ಅದ್ರ ಮೇಲೆ ಕಾಮೆಂಟ್ ಮಾಡಿದೆ, US ಅದ್ರ ಮೇಲೆ ಕಾಮೆಂಟ್ ಮಾಡಿದೆ, ಅವ್ರಿಗೆ ಒಂದು ಫೇರ್ ಟ್ರಯಲ್ ಸಿಗಬೇಕು ಅಂತ. ಇಲ್ಲ, ಇದೆಲ್ಲ ನಮ್ಮ ಪರ್ಸನಲ್ ವಿಷಯ ಅಂತೆ, ಒಳಗಡೆ ನಾವು ಏನ್ ಬೇಕಾದ್ರೂ ಮಾಡ್ಕೋತೀವಿ, ನೀವ್ ಯಾರು ಕಾಮೆಂಟ್ ಮಾಡೋದಕ್ಕೆ ಅಂತ. ಈ ಮನೇಲಿ ಗಂಡ ಹೆಂಡತಿ ಇರುವಾಗ ಈ ಹೆಂಡತಿ ಮೇಲೆ ಅಬ್ಯೂಸ್ ಮಾಡುವಂತ ಗಂಡದಿರು ಇರ್ತಾರಲ್ಲ, ಹೊಡಿಯೋದು, ಕೂಲಿಟ್ಕೊಂಡು ಹೇಳ್ಕೊಂಡು ಹೋಗೋದು, ಟಾರ್ಚರ್ ಕೊಡೋದು, ಹೆಂಡತಿ ಕಿರ್ಚಿದಾಗ ಆ ಪಕ್ಕದ ಮನೆಯವರೆಲ್ಲ ಬಂದ್ಬಿಟ್ಟು ಏನಾಗ್ತಾ ಇದೆ ಅಂತ ಕೇಳಿದಾಗ ಇದೆಲ್ಲ ನಮ್ಮ ಪರ್ಸನಲ್ ವಿಷಯ, ನಾನು ಏನಾದ್ರೂ ಮಾಡ್ಕೋತೀನಿ ಅಂತ ಹೇಳ್ತಾರಲ್ಲ, ಅಂತ ಗಂಡನ್ ತರ ಇವಾಗ ಈ ಸಿಚುವೇಶನ್. ಯಾರು ಕೇಳಬಾರ್ದಂತೆ ಇವ್ರಿಗೆ, ಒಳಗಡೆ ಇವ್ರು ಏನ್ ಬೇಕಾದ್ರೂ ಮಾಡ್ಕೋತಾರಂತೆ. ಇಂಡಿಯಾದ ಸಾವರ್ನಿಟಿ ಅಂತೆ. ಅಫ್ಕೋರ್ಸ್ ಸಾವರ್ನಿಟಿ ಇದೆ, ನಮ್ಮ ವಿಷಯದಲ್ಲಿ ಬೇರೆಯವ್ರು ಡಿಸಿಷನ್ ತಗೊಳ್ತಾರ ಇರಬಾರ್ದು. ಆದ್ರೆ ಕಂಟ್ರೋಲ್ ಮಾಡೋರೇ ರಾಕ್ಷಸರಾಗಿದ್ರೆ, ಎಲ್ಲ ಸಿಸ್ಟಮ್ ಒಬ್ಬ ಡೇಂಜರಸ್ ಹಿಟ್ಲರ್ ಕೈಲಿದ್ರೆ ಅವಾಗ ಪ್ರಾಬ್ಲಮ್ ಆಗುತ್ತೆ. ಬೇರೆ ವಿಧಿ ಇರಲ್ಲ. ಇವಾಗ ಹಿಟ್ಲರ್ ಇಲೆಕ್ಷನ್ ಕಮಿಷನ್ ಜೊತೆ ಬೇರೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ಬಿಟ್ಟು ಎಲ್ಲೆಲ್ಲಿ ಯಾವ್ಯಾವ ಇಲೆಕ್ಷನ್ ಆಗುತ್ತೋ ಅಲ್ಲಿ ಅವನಿಗೆ ಪ್ರಚಾರ ಮಾಡೋಕೆ ಹೋಗೋ ತರ ಎಲ್ಲ ಟೈಮ್ ಸ್ಪೇಸ್ ಇಟ್ಕೊಂಡ್ಬಿಟ್ಟು ಅರೇಂಜ್ ಮಾಡಿಸ್ಕೊಂಡಿದ್ದಾನೆ. ಅದೇ ಇಲೆಕ್ಟ್ರಲ್ ಬಾಂಡ್ಸ್ ಅಲ್ಲಿ ನುಂಗಿರುವಂತಹ ಬ್ಲಾಕ್ ಮನಿನ ಅಫ್ಕೋರ್ಸ್ ಇವಾಗ ಲೀಗಲ್ ಆಗಿದೆ, ಯಾಕಂದ್ರೆ ಆವಾಗ ಇಲೆಕ್ಟ್ರಲ್ ಬಾಂಡ್ಸ್ ಲೀಗಲ್ ಆಗಿತ್ತಲ್ವಾ, ಎಲ್ಲ ಹಗರಣನು ಲೀಗಲ್ ಮಾಡಿಬಿಟ್ಟಿದ್ದಾರೆ ಇವರು. ಸೊ ಅಂತ ಪೊಲಿಟಿಷಿಯನ್ಸ್ ಇಂದ ದೋಚಿರುವಂತ, ಜನರನ್ನ ವಿಕ್ಟಿಮ್ ಮಾಡಿಬಿಟ್ಟು ದೋಚಿರುವಂತ ಸಾವಿರ ಕೋಟಿ ಈ ಹಿಟ್ಲರ್ ತನ್ನ ಇಲೆಕ್ಷನ್ ಕ್ಯಾಂಪೇನ್ಗೆ ಇವಾಗ ಯೂಸ್ ಮಾಡ್ಕೋತಾನೆ. ಬರ್ತಾನೆ ಹಿಂಗ್ ಮಾಡ್ಕೊಂತ ಹೂ ಎಲ್ಲ ಹಾಕ್ತಾರೆ ಅವನ ಮೇಲೆ. ಎಷ್ಟೇ ನ್ಯೂಸ್ ಅವರು ಎಷ್ಟೇ ಥೂ ಅಂತ ಹೋಗಿದ್ರು ಕೂಡ ಅವ್ರಿಗೇನು ಅಧಿಕಾರ ಇದೆ ನಮ್ಮ ಮೇಲೆ ಕಮೆಂಟ್ ಮಾಡೋದಕ್ಕೆ? ಅವ್ರೇನಾದ್ರೂ ಈ ಹಿಟ್ಲರ್ನ ಅಪ್ರಿಷಿಯೇಟ್ ಮಾಡ್ಬಿಟ್ರೆ ವಾಟ್ಸ್ಆಪ್ ಅಲ್ಲೆಲ್ಲ ಈ ಸಂಘಿಗಳ ಫುಲ್ ನ್ಯೂಸ್. ಸಂಘಿಗಳಿಗೆ ಎನಿವೇಸ್ ಹಿಟ್ಲರ್ ಇಷ್ಟಾನೆ, ಸವರ್ಕರ್ಗೂ ಹಿಟ್ಲರ್ ಇಷ್ಟ ಆಗಿದ್ದ, ಸಂಘಿಗಳಿಗೆ ನಥುರಾಮ್ ಗೋಡ್ಸೆ ಬೇರೆ ಇಷ್ಟ. ಸೊ ಇಂಥ ಕೆಟ್ಟವ್ರು ಇಷ್ಟ ಆಗ್ತಾರೆ ಅವ್ರಿಗೆ. ಆದ್ರೆ ಎಲ್ಲ ಕೆಟ್ಟ ಕೆಲಸನೂ ಲೀಗಲ್ ಆಗಿ ಮಾಡ್ಬೇಕು. ಯಾಕಂದ್ರೆ ಕಾನ್ಫಿಡೆನ್ಸ್ ಅಲ್ಲಿ ಕೇಳ್ತಾರೆ ಬೇರೆ, ಪ್ರೂವ್ ಮಾಡಿ ತೋರ್ಸಪ್ಪ ಅಂತ. ಯಾಕಂದ್ರೆ ಪೊಲೀಸ್ ಅವ್ರ ಹತ್ರ ಇದೆ, ED ಅವ್ರ ಹತ್ರ ಇದೆ, CBI ಅವ್ರ ಹತ್ರ ಇದೆ, ಎಲ್ಲ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ಸ್ ಎಲ್ಲ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಇವಾಗ ಜುಡಿಷಿಯರಿ ಒಂದು ಇಂಡಿಪೆಂಡೆಂಟ್ ಆಗಿದೆ, ಅದರಲ್ಲೊಂದು ಕಂಟ್ರೋಲ್ ಬೇಕು ಅವ್ರಿಗೆ. ಇದು ಕೊಲಿಜಿಯಂ ಸಿಸ್ಟಮ್, ಇದು ಬ್ರಿಟಿಷ್ ಸಿಸ್ಟಮ್. ಅವರವರೇ ಅವರನ್ನು ಸೆಲೆಕ್ಟ್ ಮಾಡ್ಕೋತಾರೆ. ನಮಗೆ ಸಂಘಿಗಳಿಗೆ ಅಲ್ಲೊಂದು ಸ್ವಲ್ಪ ಜಾಗ ಬೇಕು, ಅದನ್ನು ಹಾಳು ಮಾಡಬೇಕು ನಾವು, ಅದರಲ್ಲೂ ನಮ್ಮ ವಿಷಯ ಹಾಕ್ತೀವಿ. ಈ ತರ ಇನ್ನೊಂದೇನಾದ್ರೂ ಹಗರಣ ಎಕ್ಸ್ಪೋಸ್ ಆಗಿರುವಂತ ಸಿಚುವೇಶನ್ ಬಂದ್ರೆ ಅದನ್ನು ಮುಚ್ಚಿಬಿಡ್ತೀವಿ. ಈ ತರ ಇಂಟೆನ್ಷನ್ ಇಟ್ಕೊಂಡ್ಬಿಟ್ಟು ಈ ಜುಡಿಷಿಯರಿ ಇಲೆಕ್ಷನ್ ಪ್ರೊಸೆಸ್ ಮೇಲೆ ಒಂದು ಕೆಟ್ಟ ನರೇಟಿವ್ ಹರಡಿಸ್ಬಿಟ್ಟು ಅದ್ರ ಮೇಲೆ ಸ್ಲೋಲಿ ಕಂಟ್ರೋಲ್ ತಗೊಳ್ಳುವಂತದ್ದು, ಅದು ಒಂದೇ ಬಾಕಿ ಇದೆ ಇವಾಗ. ಒಂದು ಬ್ಯೂಟಿಫುಲ್ ಕಾನ್ಸ್ಟಿಟ್ಯೂಷನ್, ತುಂಬಾ ಚೆನ್ನಾಗಿ ಎಲ್ಲ ಕಾನ್ಸ್ಟಿಟ್ಯೂಷನ್ ಪೊಸಿಷನ್ ಎಲ್ಲ ಇತ್ತು. ಒಂದು ಗ್ಯಾಂಗ್ ಬಂತು, ಅದರಲ್ಲೊಬ್ಬ ಕಚಡ ಲೀಡರ್, ಇಲೆಕ್ಷನ್ ಗೆಲ್ಲೋದು ಹೇಗಂತ ಮಾತ್ರ ಗೊತ್ತು, ಅದಕ್ಕೆ ಅಷ್ಟು ಕಾನ್ಫಿಡೆನ್ಸ್. ಸ್ಕ್ಯಾಮ್ ಅಂತ ಇದ್ಬಿಟ್ರೆ ಜನಕ್ಕೆ ಗೊತ್ತಾಗಲ್ವಾ ಸ್ಕ್ಯಾಮ್ ಅಂತ, ಮತ್ತೆ ಹೆಂಗ್ ನಮಗೆ ಓಟ್ ಹಾಕ್ತಾರೆ ಅವರು? ಸೊ ಬೇರೆ ಬೇರೆ ಕಡೆಗಿಂದ ಇವರು ಅಟ್ಯಾಕ್ ಮಾಡ್ತಾರೆ. ಚೆನ್ನಾಗಿ ಯಾರಾದ್ರೂ ಒಬ್ಬ ಕೆಲಸ ಮಾಡ್ತಾ ಇದ್ರೆ ಗವರ್ನರ್ ಥ್ರೂ ಅವ್ರ ಕೆಲಸ ಮಾಡೋದಕ್ಕೆ ಕೊಡೋದಿಲ್ಲ, ಅವ್ರನ್ನ ಜೈಲ್ಗೆ ಹಾಕ್ಸ್ಬಿಡೋದು, PMLA ಕೇಸ್ ಹಾಕ್ಸೋದು ಅವ್ರ ಮೇಲೆ, ಅವ್ರ ಫೋನ್ ಎಲ್ಲ ತೆಗೆಸ್ಕೊಂಡ್ಬಿಟ್ಟು ಅವ್ರನ್ನ ಬ್ಲಾಕ್ ಮೇಲ್ ಮಾಡಿಸೋದು. ನೀವೇನಾದ್ರೂ ಫ್ರೀ ಆಗಿರ್ಬೇಕಂತ ಹೇಳಿದ್ರೆ ದುಡ್ಡು ಕೊಡಿ ಆಮೇಲೆ ಫ್ರೀ ಆಗಿ, ಅಥವಾ ನಮ್ಮ ಪಾರ್ಟಿಗೆ ಸೇರ್ಕೊಳ್ಳಿ ಆಮೇಲೆ ಫ್ರೀ ಆಗಿ. ಇದು ಯಾವುದು ವರ್ಕ್ ಆಗಿಲ್ಲ ಅಂತ ಹೇಳಿದ್ರೆ ಹಿಂದೂ ವರ್ಸಸ್ ಮುಸ್ಲಿಮ್ಸ್ ಅಂತೂ ಇದ್ದೇ ಇದೆ. ವಿಷ ಹಾಕ್ತಾರೆ, ಒಂದು ಭಯ ಕ್ರಿಯೇಟ್ ಮಾಡ್ತಾರೆ. ಆ ಹಿಟ್ಲರ್ ಕ್ರಿಯೇಟ್ ಮಾಡಿದ ಹಾಗೆ ಈ ನಾಜೀಸ್ ಹತ್ರ ಜ್ಯೂಸ್ ತುಂಬಾ ಡೇಂಜರಸ್, ಅವ್ರ ಬಗ್ಗೆ ವಿಷ ನಾವು ಇಟ್ಕೊಂಡಿರ್ಬೇಕು ಅಂತ ಯಾವ ರೀತಿ ಆ ಹಿಟ್ಲರ್ ಹೇಳ್ತಾ ಇದ್ನಲ್ಲ,
ಈ ನಮ್ಮ ದೇಸಿ ಹಿಟ್ಲರ್ ಕೂಡ ಅದೇ ಥರ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡಿದ್ದಾನೆ. ಈ ಹೇಟಿನ ನನಗೆ ವೋಟ್ ಬಂದ್ಬಿಡ್ಲಿ ಅಂತ. ಈ ಇಲೆಕ್ಟ್ರಲ್ ಬಾಂಡ್ಸ್ ಹಗರಣ ಆಗಿದ್ದಿರ್ಬೋದು, ಸ್ಕ್ಯಾಮ್ ಆಗಿದ್ದಿರ್ಬೋದು, ಎಲ್ಲ ಸ್ಕ್ಯಾಮ್ ಇರುವಂಥ ಪೊಲಿಟಿಷಿಯನ್ಸ್ ಎಲ್ಲ ಈ ಪರ್ಟಿಕ್ಯುಲರ್ ಪಾರ್ಟಿಗೆ ಬಂದರೆ ಅವ್ರು ಆಟೋಮೆಟಿಕಲಿ ಕ್ಲೀನ್ ಆಗಿಬಿಡ್ಬೋದು, ಕಾನ್ಸ್ಟಿಟ್ಯೂಷನ್ ಪೊಸಿಷನ್ ಎಲ್ಲ ಹಾಳು ಮಾಡಿದ್ದಿರ್ಬೋದು. ಆದ್ರೆ ಈ ವೋಟ್ ಹಾಕ್ಬಿಟ್ಟು ವಾಪಸ್ ಅದೇ ಪಾರ್ಟಿನ ನಾವು ಪವರ್ ತಗೊಂಡ್ಬರೋಣ. ಯಾಕಂದ್ರೆ ಈ ಪಾರ್ಟಿ ಏನಾದರೂ ಪವರ್ ಬಂದರೆ ಆ ಇನ್ನೊಂದು ಕಮ್ಯುನಿಟಿ ಅಥವಾ ಬೇರೆ ಕಮ್ಯುನಿಟೀಸ್ ಇರುತ್ತಲ್ಲ ಅವ್ರಿಗೆ ಸ್ವಲ್ಪ ಟಾರ್ಚರ್ ಸಿಗುತ್ತೆ. ಈ ತರ ಒಂದು ಸೆಡಿಸ್ಟಿಕ್ ಪ್ಲೆಷರ್ ಇಂದ ಆ ವೋಟ್ ಹಾಕಿ ಬರೋ ತರ ಮಾಡ್ತಾನೆ ಈ ದೇಸಿ ಹಿಟ್ಲರ್. ಲೀಗಲ್ ಸಿಸ್ಟಮ್ ಇಟ್ಕೊಂಡ್ಬಿಟ್ಟು ಬ್ಲಾಕ್ ಮೇಲ್ ಮಾಡೋದು, ಎಕ್ಸ್ಟಾರ್ಷನ್ ಮಾಡೋದು, ಸೇಡ್ ತೀರ್ಸ್ಕೊಳ್ಳೋದು, ಅಡ್ವಾಂಟೇಜ್ ತಗೊಳ್ಳೋದು, ಈ ತರ ಒಂದು ಪರ್ಫೆಕ್ಟ್ ಲೀಗಲ್ ಸಿಸ್ಟಮ್ ತಯಾರು ಮಾಡಿದಾರಲ್ಲ, ವಿ ಹ್ಯಾವ್ ಟು ಗಿವ್ ಇಟ್ ಟು ಹಿಮ್. ತುಂಬಾ ಚೆನ್ನಾಗಿ ಮಾಡಿದ್ದಾನೆ. ಮತ್ತೆ ನರೇಟಿವ್ ಕೂಡ ತುಂಬಾ ಟಾಪ್ ಲೆವೆಲ್ ಕ್ರಿಯೇಟ್ ಮಾಡುತ್ತೆ. ಇವಾಗ ಯಾರೋ ಒಬ್ಬರು ಸ್ಪೋಕ್ಸ್ ಮೆನ್ ಆ ಕಂಗನಾ ರನೌತಿಗೆ ಏನೋ ಒಂದು ಸ್ಟೇಟ್ಮೆಂಟ್ ಹೇಳಿದ್ರು ಅಂತ ಅದರಲ್ಲೇ ಎಂಟೈರ್ ನರೇಟಿವ್ ಕ್ರಿಯೇಟ್ ಮಾಡ್ಬಿಡ್ತಾರೆ. ಆದ್ರೆ ಮಣಿಪುರಲ್ಲಿ ಏನು ವೈಲೆನ್ಸ್ ಆಗ್ತಾ ಇದೆಯೋ, ಮಣಿಪುರಲ್ಲಿ ಏನು ಫೈಟ್ ಆಗ್ತಾ ಇದೆಯೋ ಅದು ನಮ್ಗೆ ಗೊತ್ತೇ ಆಗ್ತಾ ಇಲ್ಲ. ಒಂಥರ ಸಿನಿಮಾ ತರ ಅನ್ಸುತ್ತೆ. ಅಲ್ಲಿ ಯಾರು ಹೋಗೋದು ಇಲ್ಲ, ಮೀಡಿಯಾ ಅದ್ರ ಬಗ್ಗೆ ಮಾತಾಡೋದಿಲ್ಲ, ಏನಾಗ್ತಾ ಇದೆ ಅಂತಾನೂ ನಮ್ಗೆ ಗೊತ್ತಿಲ್ಲ. ಅವಾಗ ಒಂದು ನ್ಯೂಸ್ ಬರುತ್ತೆ, ಮಣಿಪುರಲ್ಲಿ ಇನ್ನೂ ಕಂಟಿನ್ಯೂ ಆಗ್ತಾ ಇದೆ ಈ ಪ್ರಾಬ್ಲಮ್ ಅಂತ. ಮಣಿಪುರಲ್ಲಿ ಹಿಂಸರ್ ಸಿಚುವೇಶನ್ ಏನಾಗಿತ್ತು ಅಂತ ಎಲ್ಲರೂ ನೋಡಿದೀವಿ. ಬೈ ಚಾನ್ಸ್ ಆ ವಿಡಿಯೋ ಏನಾದ್ರು ಲೀಕ್ ಆಗಿಲ್ಲದೆ ಇದ್ರೆ ಅದಾಗೇ ಇಲ್ಲ ಅಂತ ಪ್ರೂವ್ ಮಾಡ್ಬಿಡ್ತಾ ಇದ್ರು. ಯಾಕಂದ್ರೆ ಲೀಗಲ್ ಸಿಸ್ಟಮ್ ಅಂತೂ ಇವ್ರ ಹತ್ರ ಇದೆ, ಏನ್ ಬೇಕಾದ್ರೂ ಪ್ರೂವ್ ಮಾಡೋದಕ್ಕೆ. ಇಡಿ ಅಂತ ಒಳ್ಳೆ ಇನ್ವೆಸ್ಟಿಗೇಟಿವ್ ಏಜೆನ್ಸಿ, ಸಿಬಿಐ ಅಂತ ಟಾಪ್ ಇನ್ವೆಸ್ಟಿಗೇಟಿವ್ ಏಜೆನ್ಸಿ, ಹೆಮ್ಮೆ ಪಡುವಂತ ಏಜೆನ್ಸೀಸ್ ಇವೆಲ್ಲ. ಗವರ್ನರ್ ಅಂತ ಪೊಸಿಷನ್ ಅದು. ಯಾವತ್ತೂ ಅವ್ರು ಪೊಲಿಟಿಕಲ್ ಆಗಿರ್ತಾ ಇರಲಿಲ್ಲ. ಎಲ್ಲರನ್ನೂ ಉಜ್ಜಾಡ್ಬಿಟ್ಟಿದ್ದಾರೆ. ಕ್ವಶನ್ ಕೇಳ್ಬಿಟ್ರೆ ಓಹೋ ಹಾಗಾದ್ರೆ ಗವರ್ನರ್ ಮೇಲೆ ಕ್ವಶನ್ ಮಾಡ್ತೀಯಾ, ಹಾಗಾದ್ರೆ ಇವ್ರ ಮೇಲೆ ಕ್ವಶನ್ ಮಾಡ್ತೀಯಾ. ಕ್ವಶನ್ ಯಾವುದು ಇನ್ಸ್ಟಿಟ್ಯೂಷನ್ ಮೇಲೆ ಮಾಡ್ತಾ ಇಲ್ಲ. ಆದ್ರೆ ಇನ್ಸ್ಟಿಟ್ಯೂಷನ್ ಕಂಟ್ರೋಲ್ ಮಾಡುವಂತ ಒಬ್ಬ ರಾಜ ಕೂತಿದಾನಲ್ಲ, ರಾಜ, ಅವನೆಲ್ಲಿವರೆಗೆ ಇರ್ತಾನೋ ಈ ಎಲ್ಲ ಕಾನ್ಸ್ಟಿಟ್ಯೂಷನ್ ಇನ್ಸ್ಟಿಟ್ಯೂಷನ್ಸ್ ಹಾಳಾಗಿ ಇರುತ್ತೆ. ವೈರಸ್ ಬಂದ್ಬಿಟ್ಟು ತುಕ್ಕಿಡಿದಿರುತ್ತೆ. ಇವರೆಲ್ಲ ಸೇರ್ಕೊಂಡ್ಬಿಟ್ಟು ನಮ್ಗೆ ಜಸ್ಟಿಸ್ ಕೊಡ್ತಾರಂತೆ. ಮಣಿಪುರದಲ್ಲಿ ಒಂದು ಜಾಗದಲ್ಲಿ ಫೈಟ್ ಕಂಟ್ರೋಲ್ ಮಾಡೋದಕ್ಕೆ ಆಗ್ತಾ ಇಲ್ಲ. ರಷ್ಯಾ ಮತ್ತೆ ಯುಕ್ರೇನ್ ವಾರ್ ನಿಲ್ಸ್ಬಿಡ್ತಾನಂತೆ ಅವನು. ಅಂದ್ರೆ ಏನ್ ಬೇಕಾದ್ರೆ ಹೇಳ್ಬೋದು, ನಂಬೋದಕ್ಕೆ ಜನ ಇರ್ತಾರೆ. ಇವತ್ತು ನಾವು ಅರವಿಂದ್ ಕೇಜ್ರಿವಾಲ್ ಒಳಗಡೆ ಇರೋದಕ್ಕೆ ಬಿಟ್ರೆ, ಈ ತರ ಮನೀಶ್ ಸಿಸೋಡಿಯಾ ಮತ್ತೆ ಎಷ್ಟು ಆಮ್ ಆದ್ಮಿ ಪಾರ್ಟಿ ಅವ್ರನ್ನ ಒಳಗಡೆನೆ ಹಾಕ್ಬಿಟ್ರೆ, ಒಂದು ಹೊಸ ಎಜುಕೇಟೆಡ್ ಮನುಷ್ಯನಿಗೆ ಇಲ್ಲ ನಾನು ಸಿಸ್ಟಮ್ ಕ್ಲೀನ್ ಮಾಡ್ತೀನಿ ಅನ್ನುವಂಥ ಕಾನ್ಫಿಡೆನ್ಸೇ ಬರಬಾರ್ದ? ಇವರೆಲ್ಲ ಯಾರು? ಗೂಂಡಾಗಳ ಮಕ್ಕಳ? ದೇ ಆರ್ ಆಲ್ ವೆಲ್ ಎಜುಕೇಟೆಡ್. ಆರಾಮಾಗಿರ್ಬೋದಾಗಿತ್ತು. ಇನ್ಫ್ಯಾಕ್ಟ್ ಅವ್ರದ್ದು ಏನಾದ್ರು ಕೆಟ್ಟ ಇಂಟೆನ್ಷನ್ ಇದ್ರೆ ಲಂಚ ತಗೊಂಡಿರ್ಬೋದಾಗಿತ್ತು. ಆ ತರ ಪೊಸಿಷನ್ ಇದ್ರೆ ಅವರೆಲ್ಲ ಎಲ್ಲ ಬಿಟ್ಕೊಂಡ್ಬಿಟ್ಟು ಕರಪ್ಷನ್ ವಿರುದ್ಧ ಹೋರಾಡ್ತಾ ಸಿಸ್ಟಮ್ ಕ್ಲೀನ್ ಮಾಡಬೇಕು ಅಂದ್ಬಿಟ್ಟು ಈ ರೀತಿ ನಮಗೋಸ್ಕರ ಜೈಲಿಗೆ ಹೋಗಿದ್ದಾರೆ. ಅಲ್ಲೇ ಇಟ್ಬಿಡ್ಲಿ ಅವರು. ನೆಕ್ಸ್ಟ್ 40-50 ವರ್ಷ ಆದ್ಮೇಲೆ ಮತ್ತೆ ನೆಕ್ಸ್ಟ್ ಇನ್ನೊಂದು ಆಮ್ ಆದ್ಮಿ ಪಾರ್ಟಿ ಬರೋದಿಲ್ಲ. ಕ್ಲೀನ್ ಮನ್ಸಿರುವಂತ ಇನ್ನೊಬ್ಬ ವ್ಯಕ್ತಿ ತಾನೇನಾದ್ರೂ ಪೊಲಿಟಿಕ್ಸ್ ಬಂದ್ರೆ, ಇವ್ರ ಜೊತೆ ಏನಾದ್ರೂ ನಾವು ಸೇರ್ಕೊಳ್ಳದೆ ಇದ್ರೆ ಇದೇ ತರ ತನಗೆ ಜೈಲಿಗೆ ಹಾಕ್ತಾರೆ ಅನ್ನುವಂತ ಫೀಲಿಂಗ್ ಬರುತ್ತೆ. ಬೇರೆ ಆಪ್ಷನ್ನೇ ಬೇಡವಾ ನಮ್ಗೆ? ಹೊಸ ಪಾರ್ಟಿನೇ ಬೇಡವಾ? ಇದೆಲ್ಲ ನೀವು ಯೋಚನೆ ಮಾಡಬೇಕು. ನನಗಂತೂ ಈ ತರ ಅನಿಸ್ತು. ಇಲ್ಲ ನಾನು ಹೇಳುವಂತ ಪ್ರತಿಯೊಂದು ಶಬ್ದ, ಪ್ರತಿಯೊಂದು ಸ್ಟೇಟ್ಮೆಂಟ್ ಇದೆಲ್ಲ ನನ್ನ ಪರ್ಸನಲ್ ಒಪಿನಿಯನ್ ಮತ್ತೆ ಅನಿಸಿಕೆ ಮಾತ್ರ. ಬೈ ಚಾನ್ಸ್ ಯಾವುದಾದ್ರೂ ವಿಷಯ ಇದು ಫ್ಯಾಕ್ಟ್ ಅಲ್ಲ ಅಂತ ಏನಾದರೂ ನಿಮಗೆ ಅನ್ಸಿದ್ರೆ ಅದನ್ನ ಎಲಿಗೇಷನ್ ಆಗಿರೋದಿಲ್ಲ, ನನ್ನ ಪರ್ಸನಲ್ ಒಪಿನಿಯನ್, ಅನಿಸಿಕೆ ಮಾತ್ರ ಆಗಿರುತ್ತೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋ ಏನಾದ್ರು ಇಷ್ಟ ಆದರೆ ಪ್ಲೀಸ್ ಲೆಟ್ ಮಿ ನೋ by hitting the thumbs up. Please do subscribe to this channel. Thanks again. Take care.